ಎಲ್ರಿಗೂ ನಮಸ್ಕಾರ. ಕ್ರಿಯಾ ವಿತ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವೀಗ ಸ್ಕೆಚ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸ್ಕೆಚ್ಚಲ್ಲಿ ಏನು ಆಪ್ಷನ್ ಬರುತ್ತೆ ಮತ್ತು ಅದರಲ್ಲಿ ಏನು ಯೂಸೇಜ್ ಇದೆ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ. ಓಕೆ, ಈಗ ಮೊದಲು ನಾವು ಏನು ಮಾಡಬೇಕು ಅಂದರೆ ನಾವೀಗ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ಪ್ಲೇನಲ್ಲಿ ನಾವು ಸ್ಕೆಚ್ ಹಾಕಬೇಕು, ಸ್ಕೆಚ್ನ ಮಾಡಬೇಕು ಅಂದ್ಕೊಂತೀವೋ ಆ ಪ್ಲೇನ ಸೆಲೆಕ್ಟ್ ಮಾಡಿ ಆಯಿತು. ನನಗೆ ಫ್ರಂಟ್ ಬೇಕಾದಾಗ ಫ್ರಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೆಚ್ ಅಂತ ಕೊಟ್ಟಾಗ ಇದು ಈ ಥರ ಟ್ಯಾಬ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕು, ಸ್ಕೆಚ್ ವ್ಯೂ ಅಂತ ಕೊಟ್ಟಾಗ ಇದು ನಾರ್ಮಲ್ ವ್ಯೂಗೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ, ನಾವೀಗ ಏನು ಮಾಡಬೇಕು, ಒಂದು ಬೈ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಸ್ಕೆಚ್ಚಿಂದ ಹಿಡಿದು ನಿಮಗೆ ಡೈಮೆನ್ಷನ್ವರೆಗೂ ಇಲ್ಲಿವರೆಗೂ ನಮಗೆ ಯೂಸ್ ಮಾಡೋದು ನಾವು ಇದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಮೊದಲನೇದಾಗಿ ನಾವು ಸ್ಕೆಚ್ನ ತಿಳ್ಕೊತಾ ಹೋಗೋಣ. ಇದು ಸ್ಕೆಚ್ ಸೆಟಪ್. ಸ್ಕೆಚ್ ಸೆಟಪ್ ಅಂದರೆ ಏನಂದರೆ, ನಾವೀಗ ಯಾವುದೋ ಪ್ಲೇನಲ್ಲಿ ನಾವು ಸ್ಕೆಚ್ ಹಾಕ್ತಿರ್ತೀವಿ. ಆ ಸ್ಕೆಚ್ ನನಗೆ ಬೇರೆ ಪ್ಲೇನಲ್ಲಿ ಬೇಕಾಗುತ್ತೆ. ಈಗ ಇಲ್ಲಿ ನೋಡಿ ಪ್ಲೇನ್ ಅಂತ ಇದೆಯಲ್ಲ, ಇದು ಬಂದ್ಬಿಟ್ಟು ಫ್ರಂಟಲ್ಲಿದೆ. ಈಗ ನನಗೆ ಬೇಡ, ನನಗೆ ಟಾಪಲ್ಲಿ ಬೇಕು ಅಂದರೆ ಟಾಪ್ ಪ್ಲೇನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೆಚ್ ಅಂತ ಕೊಟ್ಟಾಗ ಇದು ನನಗೆ ಈ ನೆಕ್ಸ್ಟ್ ಏನಾಗುತ್ತೆ, ಟಾಪ್ ಲೈನಿಗೆ ಈ ಸ್ಕೆಚ್ಚು ಅಪ್ಲೈ ಆಗ್ತಾ ಹೋಗುತ್ತೆ. ಮತ್ತು ಈಗ ಏನು ಮಾಡ್ತೀನಿ, ಝೆಡ್ ಡೈರೆಕ್ಷನ್ ಇಲ್ಲಿದೆ, ನನಗೆ ಝೆಡ್ ಡೈರೆಕ್ಷನ್ ಆಪೋಸಿಟಲ್ಲಿ ಬೇಕು. ಸೊ ನಾನು ಮತ್ತು ಸ್ಕೆಚ್ ಸೆಟಪಲ್ಲಿ ಹೋಗ್ಬಿಟ್ಟು ಇಲ್ಲಿ ರೈಟ್ ಇದೆಯಲ್ಲ, ಇದು ನಾನು ಲೆಫ್ಟ್ ಹಾಕಿದಾಗ ಏನಾಗುತ್ತೆ ನೋಡಿ, ಈಗ ಝೆಡ್ ಡೈರೆಕ್ಷನ್ ಈ ಕಡೆ ಬಂತು. ಇಲ್ಲ ನನಗೆ ಝೆಡ್ ಡೈರೆಕ್ಷನ್ ಆ ಕಡೆ ಬೇಡ, ಮೇಲೆ ಅಥವಾ ಕೆಳಗಡೆ ಬೇಕು ಅಂದಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಟಾಪ್ ಅಂತ ಕೊಡ್ತೀನಿ. ಟಾಪ್ ಅಂತ ಕೊಟ್ಟಾಗ ಝೆಡ್ ಡೈರೆಕ್ಷನ್ ಮತ್ತೆ ಚೇಂಜ್ ಆಯಿತು. ನೀವು ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ನ ನೋಡಿ, ಝೆಡ್ ಡೈರೆಕ್ಷನ್ ಈಗ ಬಾಟಮಿಗೆ ಬಂತು. ಮತ್ತು ನೀವು ಝೆಡ್ ಡೈರೆಕ್ಷನ್ ಮೇಲೆ ಹೋಗ್ಬೇಕಂದ್ರೆ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೆಟಪ್ನ ಮಾಡ್ಕೋಬೋದು. ಅದಕ್ಕೆ ಇದು ಯೂಸ್ ಆಗೋದು. ಕ್ಲಿಪ್ ಅಂದರೆ ನಿಮಗೆ ಡೈರೆಕ್ಟಾಗಿ ಇಲ್ಲೇ ಝೆಡ್ ಡೈರೆಕ್ಷನ್ ನೋಡಿ ಕ್ಲಿಪ್ ಆಗ್ತಾಯಿದೆ. ಓಕೆ, ಈಗ ಡೈರೆಕ್ಟಾಗಿ ಕ್ಲಿಪ್ ಮಾಡ್ಬೋದು ಇದನ್ನು. ಇಷ್ಟೇ, ಇದರಲ್ಲಿ ಬಂದ್ಬಿಟ್ಟು ಸ್ಕೆಚ್ ಸೆಟಪ್ಪಲ್ಲಿ ನೀವೇನಾದರೂ ಪ್ಲೇನ್ನ ಬೈ ಡಿಫಾಲ್ಟ್ ಬೇರೆ ಏನಾದರೂ ಸೆಲೆಕ್ಟ್ ಮಾಡಿದ್ರಿ, ಯಾವಾಗಪ್ಪ ಅಂದರೆ ನೀವೆಲ್ಲ ಮಾಡಲ್ ಮುಗಿದಿದೆ, ಮಾಡಲ್ ಅಂದರೆ ಒಂದು 2-3 ಎಕ್ಸ್ಪೋರ್ಟ್ ಆಗಿದೆ ಅಥವಾ 1-2 ರಿವಾಲ್ವ್ ಆಗಿದೆ, ಆವಾಗ ನಿಮಗೆ ಗೊತ್ತಾಯಿತು ಪ್ಲೇನ್ ಎಲ್ಲ ಬೇರೆದಾಗಿದ್ದೀನಿ ಅಂತೇಳಿ. ಆ ಸಂದರ್ಭದಲ್ಲಿ ನೀವು ಇಲ್ಲಿ ಬಂದ್ಬಿಟ್ಟು ಅಂತ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ರೆಫರೆನ್ಸ್. ಈ ರೆಫರೆನ್ಸಲ್ಲಿ ಏನಿದೆ ಅಂದರೆ ಇಲ್ಲಿ ನೋಡಿ, ಈಗ ನಿಮಗೆ ವ್ಯೂ ಅಂತ ಕಾಣ್ತಾರ. ಕೆಲವೊಂದು ಟೈಮಲ್ಲಿ ಇದು ನಿಮಗೆ ಕಾಣ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ರೆಫರೆನ್ಸಲ್ಲಿ ಬರಬೇಕು. ಓಕೆ, ರೆಫರೆನ್ಸಲ್ಲಿ ಬಂದುಬಿಟ್ಟು ನೀವು ಇದನ್ನು ಎರಡು ಪ್ಲೇನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ರೆಫರೆನ್ಸ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಇನ್ ಕೇಸ್ ಅದು ನಿಮಗೆ ಕಾಣ್ತಾ ಇಲ್ಲ ಅಂದರೆ ಈ ಥರ ನೀವು ಮಾಡ್ಕೋಬೋದು. ಇದಕ್ಕೆ ಈ ಥರ ಮೆಥಡ್ ಇದೆ. ಮತ್ತು ಇನ್ನೊಂದು ರೆಫರೆನ್ಸ್ಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೋದು, ಟಾಪ್ ಫ್ರಂಟು ಮತ್ತು ಟಾಪು. ಆಗ ಇದು ಯೂಸ್ ಆಗುತ್ತೆ, ನಿಮಗೆ ರೆಫರೆನ್ಸ್ ಕ್ರಿಯೇಟ್ ಆಗುತ್ತೆ. ರೆಫರೆನ್ಸ್ ಏನಂದರೆ ನೀವು ಪ್ಲೇನ್ನೇ ಸೆಲೆಕ್ಟ್ ಮಾಡಬೇಕಂತಿಲ್ಲ. ನೆಕ್ಸ್ಟ್ ಮುಂದೆ ಯಾವುದಾದ್ರೂ ಜಾಬ್ ಬಂತು ಅಂದರೆ, ಈ ಯಾವುದೋ ಒಂದು ರೆಕ್ಟ್ಯಾಂಗ್ಲರ್ ಇದೆ ಎಕ್ಸಾಂಪಲ್ಲು, ಆಲ್ರೆಡಿ ಒಂದು ಸಾಲಿಡ್ ಬಾಡಿ ಅಲ್ಲಿಂದ ನನಗೆ ರೆಫರೆನ್ಸ್ ಬೇಕಾಗಿರುತ್ತೆ. ಸೊ ಅವಾಗ ಏನು ಮಾಡ್ಬೋದು, ನೀವು ಆ ರೆಫರೆನ್ಸ್ನ ಯೂಸ್ ಮಾಡ್ಬೋದು. ಅಲ್ಲಿ ನಿಮಗೆ ಮುಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ರೆಫರೆನ್ಸ್ ಅಂದರೆ ಇದೊಂದಕ್ಕೆ ಯೂಸ್ ಆಗೋಲ್ಲ ಅದು. ಓಕೆನಾ, ನೆಕ್ಸ್ಟ್ ಸ್ಕೆಚ್ ವ್ಯೂ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕೆಚ್ ವ್ಯೂ ಅಂದರೆ ಇದು ಈ ಥರ ಆಗಿದ್ದಾಗ ನಾವೇನು ಮಾಡಬೇಕು, ಇದು ನಾರ್ಮಲ್ ವ್ಯೂ ಥರ ಸ್ಟ್ರೈಟಾಗಿ ಕಾಣಬೇಕಂದ್ರೆ ನಾವು ಸ್ಕೆಚ್ ವ್ಯೂ ಹಾಕಿದಾಗ ಅದು ಬಂದು ಸ್ಟ್ರೈಟಾಗಿ ನಮಗೆ ಬರುತ್ತೆ. ಆಗ ನಾವು ತುಂಬ ಸುಲಭವಾಗಿ ಸ್ಕೆಚ್ನ ಎಲ್ಲದೂ ಮಾಡ್ಬೋದಾಗಿರುತ್ತೆ. ಓಕೆ, ಈ ಫೈಲ್ ಸಿಸ್ಟಮ್ ಸದ್ಯಕ್ಕೆ ಯೂಸ್ ಇಲ್ಲ, ನಾನು ಮುಂದಿನ ಕ್ಲಾಸಲ್ಲಿ ಇದನ್ನ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಇದು ನಿಮಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೆಲೆಕ್ಟ್ ಇದು ಏನಿಲ್ಲ. ನೆಕ್ಸ್ಟ್ ಕಾಪಿ ಇದು ಇಲ್ಲಿ ಬಂದ್ಬಿಟ್ಟು ಇದು ಕಟ್ಟು ಕಾಪಿ ಪೇಸ್ಟ್. ಸೇಮ್ ಕಟ್ಟು ಕಾಪಿ ಪೇಸ್ಟ್ ಬೇರೆ ಫೀಚರ್ಸಲ್ಲಿ ಯಾವ ಥರ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ, ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೊಂದು ಲೈನ್ ಇದೆ. ಓಕೆನಾ, ಇದನ್ನು ನನಗೆ ಕಾಪಿ ಮಾಡ್ಕೋಬೇಕಂದ್ರೆ ಈ ಲೈನ್ನ ಸೆಲೆಕ್ಟ್ ಮಾಡಿ ಕಾಪಿ. ಓಕೆ, ಪೇಸ್ಟ್ ಮಾಡ್ಬೇಕಂದ್ರೆ ಪೇಸ್ಟ್ ಅಂತ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಯಾವ ಕಡೆ ಬೇಕು ಆ ಕಡೆ ಬಂದು ಕ್ಲಿಕ್ ಮಾಡಿದಾಗ ನಿಮಗೆ ಪೇಸ್ಟ್ ಆಗುತ್ತೆ. ಇಲ್ಲಿ ಸ್ಕೇಲ್ ಅಪ್, ನಿಮಗೆ ಸ್ಕೇಲ್ ಸೇಮ್ ಬೇಕಾ ಅಥವಾ ಅದಕ್ಕೆ ದೊಡ್ಡದು ಬೇಕಾ ಅಥವಾ ಅದಕ್ಕೆ ನಿಮಗೆ ಇನ್ನೂ ಚಿಕ್ಕದು ಬೇಕಾ, ಈ ಥರ ನಿಮಗೆ ಯಾವ ಥರ ಬೇಕಾ ಆ ಥರ ನೀವು ಡಿಸೈಡ್ ಮಾಡ್ಕೋಬೋದು. ಕಟ್ಟು ಕಾಪಿ ಪೇಸ್ಟ್ ಕಟ್ ಮಾಡಿದಾಗ ನೀವೇನಾಗುತ್ತೆ, ಇಲ್ಲಿರೋದು ನೆಕ್ಸ್ಟ್ ನಿಮಗೆ ಎಲ್ಲಿ ಕ್ಲಿಕ್ ಮಾಡ್ತೀರೋ ಅಲ್ಲಿ ಮಾತ್ರ ಸಿಗುತ್ತೆ. ಪೇಸ್ಟ್. ಓಕೆ,
ಇದಕ್ಕೆ ಶಾರ್ಟ್ಕಟ್ ಆಪ್ಷನ್ ಏನಂದರೆ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ. ಓಕೆನಾ, ಸೇಮ್ ಆಪ್ಷನ್ನೇ ಇದೆ ಇದರಲ್ಲಿ, ಕಂಟ್ರೋಲ್ ಸಿ ಕಂಟ್ರೋಲ್ ಬಿ. ನಾವು ಅದನ್ನೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟಿದ್ದು ಸೆಂಟ್ರಲ್ ಲೈನ್ ಅಂತ ಇದೆ. ಸೆಂಟ್ರಲ್ ಲೈನ್ ಗೊತ್ತಾಗದಂಗೆ ಒಂದು ಪಾರ್ಟ್ ಅಥವಾ ಒಂದು ಫೀಚರ್ಗೆ ಅದು ಸೆಂಟರ್. ಸೊ ನಾವು ಅದಕ್ಕೆ ಸೆಂಟ್ರಲ್ ಲೈನ್ನ ಯೂಸ್ ಮಾಡ್ತೀವಿ. ಸೆಂಟ್ರಲ್ ಲೈನ್ ಅಂದರೆ ಇದರಿಂದ ನೀವು ಇದನ್ನು ಹಾಕೋದ್ರಿಂದ, ಸೆಂಟ್ರಲ್ ಲೈನನ್ನು ನೀವು ಯೂಸ್ ಮಾಡೋದ್ರಿಂದ ಇದು ಲೈನಾಗಿ ಕನ್ಸಿಡರ್ ಆಗಲ್ಲ. ನೀವು ಲೈನ್ ಹಾಕಿದ್ರೆ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಸೆಂಟ್ರಲ್ ಲೈನ್ ಹಾಕಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರೊಫೈಲ್ ಕ್ರಿಯೇಟ್ ಆಗಲ್ಲ. ಆ ಸೆಂಟ್ರಲ್ ಲೈನ್ ಮೇಲೆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ಈಗ ಇದೆಯಲ್ಲ, ಈ ಥರ 4 ಸೆಂಟ್ರಲ್ ಲೈನ್ ಇದೆ, ಇದ್ರ ಮೇಲೆ ನಾನು ಲೈನ್ನ ಕ್ರಿಯೇಟ್ ಮಾಡ್ಬೋದು ಹೊರತು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು ಹೊರತು ಈ ಸೆಂಟ್ರಲ್ ಲೈನ್ ಅಂತ ಪ್ರೊಫೈಲ್ ಕ್ರಿಯೇಟ್ ಆಗಲ್ಲ. ಓಕೆನಾ, ನಾವು ಈ ಸೆಂಟ್ರಲ್ ಲೈನ್ ಇಟ್ಕೊಂಡು ಎಕ್ಸ್ಕ್ಲೂಡ್ ಮಾಡೋಕ್ಕೂ ಆಗಲ್ಲ. ಸ್ಕೆಚ್ ಓಕೆ ನೋಡಿ ಎಕ್ಸ್ಕ್ಲೂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಎಕ್ಸ್ಕ್ಲೂಡ್ ಆಗಲ್ಲ. ನೋಡಿ ರೆಡ್ ಮಾರ್ಕ್ ತೋರಿಸ್ತಾ ಇದೆ. ಸೊ ಏನಪ್ಪ ಅಂದರೆ ನಿಮಗೆ ಸೆಂಟ್ರಲ್ ಲೈನಿಂದ ನಾವು ಏನಾದರೂ ಒಂದು ಪ್ರೊಫೈಲ್ನ ಯೂಸ್ ಮಾಡಬೇಕಾಗತ್ತೆ, ಅಥವಾ ನಾವು ರಿವಾಲ್ವ್ ಫೀಚರಲ್ಲಿ ಈ ಸೆಂಟ್ರಲ್ ಲೈನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಆ ರಿವಾಲ್ವ್ ಕ್ಲಾಸ್ ಬಂದಾಗ ನಾನು ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್, ಈ ಪಾಯಿಂಟ್ ಬಂದ್ಬಿಟ್ಟು ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಾನು ಇಲ್ಲಿ ಇಲ್ಲೊಂದು ಡಯಾಮೀಟರ್ ಹೋಲ್ ಇದೆ, 50 ಡಯಾಮೀಟರ್ ಹೋಲ್ ಇದೆ. ಬಟ್ ಇದು ಒಂದೇ ಡಿಸ್ಟೆನ್ಸಲ್ಲಿ ಇಲ್ಲ, ಈ XY ಡೈರೆಕ್ಷನ್ ಬೇರೆ ಡಿಸ್ಟೆನ್ಸಲ್ಲಿ ಇದೆ. ಓಕೆ, XY ಅಥವಾ XZ ಡೈರೆಕ್ಷನ್ ಬೇರೆ ಡಿಸ್ಟೆನ್ಸಲ್ಲಿ ಇದೆ. ಬಟ್ ನನಗೆ ಅದು 50 ಹೋಲ್ ಎಲ್ಲ ಕಡೆ ಬೇಕು. ಅವಾಗ ಏನು ಮಾಡಬೇಕಂದ್ರೆ ನಾನು ಪಾಯಿಂಟ್ಸ್ ಹಾಕ್ಬಿಟ್ಟು ಆ ಪಾಯಿಂಟ್ಸ್ನ ನನಗೆ ಯಾವ ಕಡೆ ಬೇಕು ಅಂದರೆ ಯಾವ ಡೈರೆಕ್ಷನ್ ಏನೇನು ಡೈಮೆನ್ಷನ್ ಬೇಕೋ x + x - z + z - ಆ ಡೈಮೆನ್ಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಪ್ಯಾಟ್ರನಲ್ಲಿ ಒಂದು ಆಪ್ಷನ್ ಇದೆ, ಪಾಯಿಂಟ್ ಪ್ಯಾಟ್ರನ್ ಅಂತ ಇದೆ. ಆ ಪಾಯಿಂಟ್ ಪ್ಯಾಟ್ರನಲ್ಲಿ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲೇನು ಹೋಲ್ ಡೈಮೆನ್ಷನ್ ಹಾಕಿರ್ತೀರೋ ಆ ಡೈಮೆನ್ಷನ್ ಮಾತ್ರ, ಈ ಹೋಲ್ ಮಾತ್ರ ಎಲ್ಲ ಕಡೆನೂ ಸೇಮ್ ಹೋಲ್ ಹೋಗುತ್ತೆ. ಬಟ್ XZ ಡೈರೆಕ್ಷನ್ ಅಥವಾ XY ಡೈರೆಕ್ಷನ್ ನೀವು ಏನು ಎಂಟರ್ ಮಾಡಿರ್ತೀರೋ ಪಾಯಿಂಟಲ್ಲಿ ಅದು ಮಾತ್ರ ಉಳಿಯುತ್ತೆ. ಸೊ ನಿಮ್ಗೆ ಇದ್ರದ್ದು ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ತುಂಬ ಎಲ್ಲ ಕಡೆನೂ ಒಂದು ಹೋಲ್ ಇದ್ದಾಗ ಎಲ್ಲ ಕಡೆನೂ ಈ ಥರ ಪ್ಯಾಟ್ರನ್ ಮಾಡೋದು ಸಿಂಪಲ್, ಒಂದೊಂದಕ್ಕೆ ನೀವು ಪ್ಯಾಟ್ರನ್ ಮಾಡೋದಕ್ಕೆ ಆ ಥರ. ಓಕೆನಾ, ನಿಮಗೀಗ ಪಾಯಿಂಟ್ ಬಗ್ಗೆ ತಿಳಿತು. ನೆಕ್ಸ್ಟ್ ಬಂದ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್. ಒಂದು ಪಾರ್ಟಿಗೆ ನಾನು ಕೋಆರ್ಡಿನೇಟ್ ಕೊಡಬೇಕು. ಇದರಲ್ಲಿ XY ಡೈರೆಕ್ಷನ್ ಕೊಟ್ಟರೆ ಆ ಫೀಚರಿಂಗ್ ಮಾತ್ರ, ಹೋಲ್ ಇದ್ರೆ ಹೋಲು, ಎಕ್ಸ್ಟ್ರೂಡ್ ಇದ್ರೆ ಎಕ್ಸ್ಟ್ರೂಡು, ಆ ಫೀಚರಿಂಗ್ ಮಾತ್ರ ನಾವು ಕೋಆರ್ಡಿನೇಟ್ ಕೊಡ್ಬೋದು ಇದರಿಂದ ನಮಗೆ ಏನು ಯೂಸೇಜ್ ಇಲ್ಲ. ಸೊ ಇದ್ರ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಕನ್ಸ್ಟ್ರಕ್ಷನ್ ಮೋಡ್ ಅಂತಿದೆ. ಕನ್ಸ್ಟ್ರಕ್ಷನ್ ಮೋಡ್ ಈಗ ಮುಂಚೆ ಆಫ್ ಇತ್ತು, ಈಗ ಆನ್ ಮಾಡಿದೆ. ಕನ್ಸ್ಟ್ರಕ್ಷನ್ ಮೋಡ್ ಆನ್ ಇದ್ದಾಗ ಏನಾಗುತ್ತೆ ಅಂತಂದರೆ, ಓಕೆನಾ, ನಾನು ಇಲ್ಲೊಂದು ಲೈನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ, ನೋಡ್ತಾ ಇದ್ದೀರಾ, ಇದು ಕನ್ಸ್ಟ್ರಕ್ಷನ್ ಮೋಡ್ ಇದ್ದಾಗ ಲೈನ್ ಈ ಥರ ಕಾಣುತ್ತೆ ನಿಮಗೆ. ಇದರಿಂದನೂ ನಾನು ಎಕ್ಸ್ಟ್ರೂಡ್ ಕಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಇದರಿಂದ ನಾನು ಡೈಮೆನ್ಷನ್ ಎತ್ಕೋಬೋದು. ಓಕೆ, ಇನ್ಸ್ಟೆಡ್ ಇದ್ರ ಹೆಲ್ಪಿಂದ ನಾನು ಏನು ಮಾಡ್ಬೋದು, ಇದ್ರ ಹೆಲ್ಪಿಂದ ನಾನು ಇದನ್ನ ಆಫ್ ಮಾಡಿ. ಓಕೆ, ನನಗೆ ಇಲ್ಲಿಂದ ಒಂದು ಯಾವುದೋ ಟ್ರಯಾಂಗ್ಯುಲರ್ ಬೇಕಾಗುತ್ತೆ, ಇಲ್ಲಿಂದ ಬೇಕಾಗಿರುತ್ತೆ. ಸೊ ನೀವು ಕನ್ಸ್ಟ್ರಕ್ಷನ್ ಮೋಡೆಲ್ಲ ಅದು ಮಾಡ್ಕೋಬೋದು. ಕನ್ಸ್ಟ್ರಕ್ಷನ್ ಮೋಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಒಂಥರ ಇನ್ವಿಸಿಬಲ್ ಲೈನ್ ಥರ, ಅಲ್ಲಿ ಲೈನ್ ಇರುತ್ತೆ ಬಟ್ ಆ ಲೈನಿಂದ ಏನು ಯೂಸ್ ಇಲ್ಲ. ಸೊ ಇದು ಇನ್ವಿಸಿಬಲ್ ಲೈನ್ ಥರ. ನೀವು ಈ ಕನ್ಸ್ಟ್ರಕ್ಷನ್ ಮೋಡ್ ಆನ್ ಇದ್ದಾಗ ನೀವು ಯಾವುದೇ ಥರ ಸರ್ಕಲ್ಲು, ರೆಕ್ಟ್ಯಾಂಗ್ಲರ್ ನೀವು ಯಾವುದೇ ಯೂಸ್ ಮಾಡಿದ್ರು ಸಹ ನಿಮಗೆ ಅಲ್ಲಿ ಏನು ಬರುತ್ತೆ ಅಂದರೆ ಆ ಕನ್ಸ್ಟ್ರಕ್ಷನ್ ಮೋಡೆಲ್ಲ ಬರುತ್ತೆ. ಬಟ್ ಇದರಿಂದ ನಿಮಗೆ ಯಾವುದೇ ಥರ ಎಕ್ಸ್ಟ್ರೂಡ್ ಆಗಲ್ಲ ನೋಡಿ. ಅದರಿಂದ ನಿಮ್ಗೆ ಯಾವುದೇ ಥರ ರಿಸಲ್ಟ್ ಸಿಗಲ್ಲ, ಬಟ್ ಅದು ಇರುತ್ತೆ. ಓಕೆನಾ, ಕನ್ಸ್ಟ್ರಕ್ಷನ್ ಮೋಡ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಕನ್ಸ್ಟ್ರಕ್ಷನ್ ಮೋಡ್ ನೀವು ಯಾವಾಗಲೂ ಏನಾಗಿರಬೇಕು, ಆನ್ ಆಗಿರಬೇಕು. ನಿಮಗೆ ಚಾಂಫರ್ ಅಥವಾ ರೇಡಿಯಸ್ ಬಂದಾಗ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮೋಡ್ ಬಗ್ಗೆ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಅಲ್ಲಿ ಹೇಳ್ತಾ ಹೋಗ್ತೀನಿ. ಆಯಿತಾ, ಮತ್ತೆ ಮುಂದೆ ಈ ಕನ್ಸ್ಟ್ರಕ್ಷನ್ ಮೋಡ್ ಯಾವಾಗಲೂ ಆಫ್ ಆಗಿರಬೇಕು. ಆನ್ ಆಗಿದ್ದಾಗ ಈ ಥರ ಲೈಟ್ ಬ್ಲ್ಯಾಕಲ್ಲಿ ಹೈಲೈಟ್ ಆಗುತ್ತೆ, ಆಫ್ ಆಗಿದ್ದಾಗ ಈ ಥರ ವೈಟಲ್ಲಿ ಕಾಣುತ್ತೆ ನಿಮಗೆ. ಓಕೆ, ಮತ್ತು ಲೈನಲ್ಲಿ ಬಂದ್ಬಿಟ್ಟು 2 ಆಪ್ಷನ್ ಇದೆ. ಈ ಲೈನಲ್ಲಿ ಲೈನ್ ಟ್ಯಾಂಜೆಂಟ್ ಇದೆ ಮತ್ತು ಲೈನ್ ಚೈನ್ ಇದೆ. ಲೈನ್ ಟ್ಯಾಂಜೆಂಟ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನನಗೆ ಈಗ ಇಲ್ಲೊಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ. ಆ ಲೈನ್ ಟ್ಯಾಂಜೆಂಟ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಥರ. ಅಂದರೆ ಡೈರೆಕ್ಟಾಗಿ ನಮ್ಮ ಟ್ಯಾಂಜೆಂಟ್ ಕೂಡ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೈನ್ ಟ್ಯಾಂಜೆಂಟ್ ಡೈರೆಕ್ಟಾಗಿ ಕ್ರಿಯೇಟ್ ಆಗುತ್ತೆ. ಸೊ ಇದ್ರ ಅವಶ್ಯಕತೆ ನಾವು ತುಂಬ ಯೂಸ್ ಮಾಡಿಲ್ಲ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾವು ಯೂಸ್ ಮಾಡೋದು ಇದರಲ್ಲಿ ಲೈನ್ ಚೈನ್ನ ಮಾತ್ರ ಯೂಸ್ ಮಾಡ್ತೀವಿ. ಓಕೆನಾ, ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇದರಲ್ಲಿ
ನೀವು ಯಾವುದೇ ಫೀಚರ್ ಲೈನು ರೆಕ್ಟ್ಯಾಂಗ್ಯುಲರ್ ಸರ್ಕಲ್ ಯಾವುದೇ ಫೀಚರ್ ಯೂಸ್ ಮಾಡಬೇಕಂದ್ರೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಮ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಈ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ, ಎಲ್ಲಿ ಎಂಡ್ ಆಗಬೇಕು ಅಲ್ಲಿ ನೀವು ಲೆಫ್ಟ್ ಕ್ಲಿಕ್ ಮಾಡಿ, ಯಾವುದೇ ಫೀಚರ್ ಆಗಲಿ, ಆವಾಗ ಇದು ಎಂಡ್ ಆಗುತ್ತೆ ನಿಮಗೆ. ಓಕೆನಾ? ಈಗ ನಿಮಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ಈ ಲೈನ್ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಇಲ್ಲಿಗೆ ಎಂಡ್ ಆಗಬೇಕು, ಬಟ್ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ನೋಡಿ, ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇಲ್ಲ ನನಗೆ ಕಂಟಿನ್ಯೂ ಬೇಕಂದ್ರೆ ಇದೇ ಥರ ಕ್ಲಿಕ್ ಮಾಡ್ತಾ ಹೋಗಿ. ಇಲ್ಲ ನನಗೆ ಇಲ್ಲಿಗೆ ಸಾಕು ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೌಸಲ್ಲಿ ಸ್ಕ್ರೋಲ್ ಬಟನ್ ಸೆಂಟ್ರಲ್ಲಿ ಇರುತ್ತಲ್ಲ ಅದನ್ನು ಒಂದ್ಸಲ ಪ್ರೆಸ್ ಮಾಡಿ, ಅವಾಗ ಲೈನ್ ಕ್ಯಾನ್ಸಲ್ ಆಗುತ್ತೆ. ಅದು ಕಂಟಿನ್ಯೂ ಆಗಲ್ಲ, ಮತ್ತೆ ನೀವು ಬೇರೆ ಕಡೆ ಹೋಗಿ ಮೂವ್ ಆಗ್ಬೋದು. ಈ ಥರ ಬೇರೆ ಕಡೆ ಮೂವ್ ಆಗ್ಬೋದು. ಇಲ್ಲ ನನಗೆ ಆ ಲೈನೇ ಬೇಡ, ಫೀಟ್ ಅಂದರೆ ಈಗ ಲೈನ್ ಆಪ್ಷನ್ ಇದೆಲ್ಲ ಹೈಲೈಟ್ ಆಗಿದೆ ನೋಡಿ, ಇದು ಬೇಡವೇ ಬೇಡ, ನನಗೆ ಸದ್ಯಕ್ಕೆ ಎಕ್ಸಿಟ್ ಆಗಬೇಕಂದ್ರೆ ಸ್ಕ್ರೋಲ್ ಬಟನ್ ಇರುತ್ತಲ್ಲ ಅದನ್ನ ನೀವು 2 ಸಲ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ಹೈಲೈಟ್ ಆಗಿರೋದು ಹೋಯ್ತು, ಆಗ ನಿಮಗೆ ಲೈನಿಂದ ಎಕ್ಸಿಟ್ ಆಗ್ತೀರ. ಓಕೆನಾ? ನಿಮ್ಗೆ ಏನು ಗೊತ್ತಾಯ್ತು ಈಗ ಲೈನ್ ಟ್ಯಾಂಜೆಂಟ್ ಮತ್ತು ಲೈನ್ ಚೇಂಜ್ ಬಗ್ಗೆ ತಿಳ್ಕೊಂಡ್ರೆ, ನಾನು ಇದು ಡೈಮೆನ್ಷನ್ ಹಾಕೋದ್ರ ಬಗ್ಗೆ, ಈ ವ್ಯಾಲ್ಯೂ ಎಂಟರ್ ಮಾಡೋದ್ರ ಬಗ್ಗೆ ಡೈಮೆನ್ಷನ್ ಬಂದಾಗ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ನೀವು ಲೈನ್ ಅಂದರೆ ಲೈನ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಬೇರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸಲ ಇದ್ರ ಬಗ್ಗೆ ನೀವು ತಿಳ್ಕೊಂಡಾದ್ಮೇಲೆ ಬೇರೆ ಎಲ್ಲದನ್ನೂ ಈಸಿಯಾಗಿ ತಿಳ್ಕೊಂತ ಹೋಗ್ಬೋದು. ಓಕೆ? ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಬಂದ್ಬಿಟ್ಟು ನಿಮಗೆ 4 ಆಪ್ಷನ್ ಸಿಗುತ್ತೆ. ಕಾರ್ನರ್ ರೆಕ್ಟ್ಯಾಂಗ್ಯುಲರ್, ಸ್ಲ್ಯಾಂಟೆಡ್ ರೆಕ್ಟ್ಯಾಂಗ್ಯುಲರ್, ಸೆಂಟರ್ ರೆಕ್ಟ್ಯಾಂಗ್ಯುಲರ್ ಮತ್ತು ಪ್ಯಾರಲಲ್ ರೆಕ್ಟ್ಯಾಂಗ್ಯುಲರ್ ಬರುತ್ತೆ. ಓಕೆನಾ? ನಾನು ಒಂದು ಬೈ ಒಂದು ಹೇಳ್ತಾ ಹೋಗ್ತೇನೆ. ಈಗ ರೆಕ್ಟ್ಯಾಂಗ್ಯುಲರ್ ಫಸ್ಟ್ ಬಂದ್ಬಿಟ್ಟು ರೆಕ್ಟ್ಯಾಂಗ್ಯುಲರ್ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂದರೆ, ಸೊ ನೀವು ಸ್ಟಾರ್ಟ್ ಪಾಯಿಂಟ್ ಓಕೆ ಹೇಳಿದ್ನಲ್ಲ, ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ಎಂಡ್ ಪಾಯಿಂಟಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ. ಎಕ್ಸಿಟ್ ಆಗಬೇಕಂದ್ರೆ ಸ್ಕ್ರೋಲ್ ಬಟನ್ ಒಂಥರ ಕ್ಲಿಕ್ ಮಾಡಿ ಅಷ್ಟೇ. ಓಕೆನಾ? ಈಗ ಇದು ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಯಿತು. ನೀವು ಲೈನ್ ಯೂಸ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ತೀನಿ ಅಂತ ನೀವು 4 ಲೈನ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬಟ್ ರೆಕ್ಟ್ಯಾಂಗ್ಯುಲರ್ ಆಪ್ಷನಿಗೆ ಹೋದಾಗ ನಿಮ್ಗೆ ಏನೂ ಇಲ್ಲ, ಸಿಂಪಲ್ ಸ್ಟಾರ್ಟ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ನ ಕ್ಲಿಕ್ ಮಾಡಿದ್ರೆ ಇದು ಸ್ಟ್ರೈಟ್ ಬರುತ್ತೆ. ಇನ್ನೊಂದೇನೆಂದರೆ ಎಲ್ಲದಕ್ಕೂ ಒಂದಕ್ಕೊಂದು ರೆಕ್ಟ್ಯಾಂಗ್ಯುಲರ್ ಇರುತ್ತೆ, ಪ್ಯಾರಲಲ್ ಇರುತ್ತೆ, ಎಲ್ಲದು ಸ್ಟ್ರೈಟೇ ಇರುತ್ತೆ. ಇದರಲ್ಲಿ ನಾವು ಬಂದಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ರೆಕ್ಟ್ಯಾಂಗ್ಯುಲರ್ ನಮಗೆ ಇದ್ದಾಗ ಆಪ್ಷನ್ ಇದ್ದಾಗ. ಓಕೆನಾ? ಆಮೇಲೆ ನೀವು ಇದರಲ್ಲಿ ವ್ಯಾಲ್ಯೂ ಕೊಡೋದೆಲ್ಲ ಡೈಮೆನ್ಷನ್ ಬಂದಾಗ ತಿಳಿಸ್ಕೊಡ್ತೀನಿ. ನಿಮಗೆ ರೆಕ್ಟ್ಯಾಂಗ್ಯುಲರ್ ಬಗ್ಗೆ ಈಗ ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಲ್ಯಾಂಟೆಡ್ ರೆಕ್ಟ್ಯಾಂಗ್ಯುಲರ್. ನನಗೆ ಈ ರೆಕ್ಟ್ಯಾಂಗ್ಯುಲರ್ ಸ್ಟ್ರೈಟೇ ಬರೋದಿದೆ. ಫಸ್ಟ್ ಒನ್ ಇದೆಯಲ್ಲ ಈ ಕಾರ್ನರ್ ರೆಕ್ಟ್ಯಾಂಗ್ಯುಲರ್, ಇದು ಸ್ಟ್ರೈಟೇ ಬರುತ್ತೆ. ನೆಕ್ಸ್ಟ್ ಸ್ಲ್ಯಾಂಟೆಡ್ ರೆಕ್ಟ್ಯಾಂಗ್ಯುಲರ್ ಯಾವ ಥರ ಇರುತ್ತೆ ಅಂದರೆ ನೀವು ಸ್ಟ್ರೈಟ್ ಕೂಡ ಹಾಕ್ಬೋದು. ಓಕೆ? ಅದೇ ನೀವು ರೆಕ್ಟ್ಯಾಂಗ್ಯುಲರ್ನ ಆ್ಯಂಗಲ್ ಕೂಡ ಹಾಕ್ಬೋದು. ಯಾವ ಆ್ಯಂಗಲಲ್ಲಿ ಬೇಕಾದರೂ ಈ ರೆಕ್ಟ್ಯಾಂಗ್ಯುಲರ್ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ರೆಕ್ಟ್ಯಾಂಗ್ಯುಲರ್ ಆಯಿತು, ಕಾರ್ನರ್ ರೆಕ್ಟ್ಯಾಂಗ್ಯುಲರ್ ಆಯಿತು, ಮತ್ತು ಸ್ಲ್ಯಾಂಟೆಡ್ ಆಯಿತು, ಮತ್ತು ಸೆಂಟರ್ ರೆಕ್ಟ್ಯಾಂಗ್ಯುಲರ್ ಅಂತಿದೆ. ಸೆಂಟರ್ ರೆಕ್ಟ್ಯಾಂಗ್ಯುಲರ್ ಅಂದರೆ ಏನಂದರೆ, ಈಗ ನೀವು ಎಲ್ಲಿ ಬೇಕೋ ಎಲ್ಲಿ ಸ್ಟಾರ್ಟ್ ಆಗಬೇಕಂತ ಬರಲ್ಲ ನಿಮಗೆ. ಇದರಲ್ಲಿ ಬಂದ್ಬಿಟ್ಟು ಆ ರೆಕ್ಟ್ಯಾಂಗ್ಯುಲರ್ನ ಮಿಡಲ್ ಎಲ್ಲಿ ಬೇಕೋ ಯೋಚನೆ ಮಾಡಿ, ನನಗೆ ಈ ಮಿಡಲಲ್ಲೇ ಬೇಕು ಅಂತಂದರೆ ಮಿಡಲಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ನಾನು ಡ್ರ್ಯಾಗ್ ಮಾಡಬೇಕಂದ್ರೆ ನೀವು ಮೌಸ್ ಎಷ್ಟು ಮೂವ್ ಮಾಡಿದ್ರೆ ಸಾಕು. ಯಾವುದೇ ಥರ ನೀವು ಬಟನ್ನ ಪ್ರೆಸ್ ಮಾಡೋದು ಏನು ಮಾಡೋ ಅವಶ್ಯಕತೆ ಇಲ್ಲ. ಒನ್ಸ್ ನಿಮಗೆ ಇಲ್ಲ ನನಗೆ ಇಲ್ಲಿಗೆ ಸಾಕು ಇದೇ ಡೈಮೆನ್ಷನ್ ಅಂತಂದರೆ ಅಲ್ಲಿ ನೀವು ಲೆಫ್ಟ್ ಕ್ಲಿಕ್ನ ಮಾಡಬೇಕಾಗತ್ತೆ. ಓಕೆ? ಮತ್ತು ನೀವು ಈ ರೆಕ್ಟ್ಯಾಂಗ್ಯುಲರ್ ಅಂತ ಎಕ್ಸಿಟ್ ಆಗಬೇಕಂದ್ರೆ ಸ್ಕ್ರೋಲ್ ಬಟನ್ನಲ್ಲಿ ಸೆಂಟರ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಮುಗೀತು. ಇಷ್ಟೇ. ಇದೇನಂದರೆ ನಿಮಗೆ ಎಲ್ಲ ರೆಕ್ಟ್ಯಾಂಗ್ಯುಲರ್ ಸೆಂಟ್ರಿಂದನೇ ಮೂವ್ ಆಗುತ್ತೆ. ಸೊ ನಿಮಗೆ ನೇಮಲ್ಲಿ ಇರೋ ಹಾಗೆ ಸೆಂಟ್ರ್ ರೆಕ್ಟ್ಯಾಂಗ್ಯುಲರ್ ಸೆಂಟ್ರಿಂದನೇ ಮೂವ್ ಆಗುತ್ತೆ. ನಿಮ್ಗೆ ಯಾವ ಕಡೆ ಬೇಕೋ ಎಷ್ಟು ಬೇಕೋ ಎರಡು, ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಡಿಮೆ, ಈ ಥರ ಎರಡು ಕಡೆ ಸೇಮ್ ಬೇಕಂದರೆ ಇಲ್ಲಿ ನೋಡಿ ಒಂದು ಸೆಕೆಂಡು, ಈ ಥರ ಈಕ್ವಲ್ಸ್ ಅಂತ ಬಂದಾಗ, ಈ ಥರ ಈಕ್ವಲ್ಸ್ ಸಿಂಬಲ್ ಬಂದಾಗ ಎರಡು ಕಡೆ ಸೇಮ್ ಇರುತ್ತೆ ಅಂತ ಅರ್ಥಾಯ್ತಾ? ಈ ಥರ ರೆಕ್ಟ್ಯಾಂಗ್ಯುಲರ್ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಪ್ಯಾರಲಲ್ ಅಂದ್ಬಿಟ್ರೆ ಈಗ ಸೇಮ್ ಇದೇ ಥರ ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಹೋಗ್ಬೋದು. ಪ್ಯಾರಲಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಓಕೆ ನೀವೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ, ಇದನ್ನು ನಾನು ಸ್ಟ್ರೈಟ್ ಇಡೋಕ್ಕಾಗ್ತಾ ಇಲ್ಲ. ಈ ಕಡೆ ಸೈಡಲ್ಲಿ ಇದೆಯಲ್ಲ 2 ಲೈನ್ನ ಸ್ಟ್ರೈಟಲ್ಲಿ ಇಡೋಕ್ಕಾಗ್ತಾ ಇಲ್ಲ. ಇದು ಪ್ಯಾರಲ್ ಆಗಿರುತ್ತೆ, ರೈಟ್ ಇರಲ್ಲ. ನಿಮಗೆ ರೈಟ್ ಆ್ಯಂಗಲ್ ಬೇಕು ಅಂದರೆ ನೀವು ಮಾಡ್ಕೋಬೇಕು ಹೊರತು ಇದರಲ್ಲಿ ರೈಟ್ ಆ್ಯಂಗಲ್ ಬರಲ್ಲ. ಓಕೆನಾ? ಬಟ್ ಸ್ಲ್ಯಾಂಟೆಡ್ ರೆಕ್ಟ್ಯಾಂಗ್ಯುಲರಲ್ಲಿ ಈಚ್ ಆ್ಯಂಡ್ ಎವ್ರಿ ಪ್ರೊಫೈಲ್ ರೈಟ್ ಆ್ಯಂಗಲ್ ಇರುತ್ತೆ. ಈ ಪ್ಯಾರಲಲ್ಲಿ ಪ್ರೊಫೈಲ್ ಪ್ಯಾರಲಲ್ ಮಾತ್ರ ಇರುತ್ತೆ, ರೈಟ್ ಆ್ಯಂಗಲ್ ಇರಲ್ಲ. ಬೇಕಾದರೆ ಎಂಟರ್ ಮಾಡ್ಕೋಬೇಕು. ಎಂಟರ್ ಮಾಡ್ಕೊಳ್ಳೇಬೇಕಂದಾಗ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಲ್ಯಾಂಟೆಡ್ನ ಯೂಸ್ ಮಾಡ್ಬೋದು.
ಓಕೆನಾ. ನಿಮ್ಗೆ ಇದರಲ್ಲಿ ಈಗ ಈ 4 ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ನಾನು ಮುಂದಿನ ಪಿಕ್ಚರ್ಗೆ ಹೋಗ್ತೀನಿ. ಓಕೆ, ಮುಂದಿನ ಪಿಕ್ಚರ್ ಸರ್ಕಲ್ ಆದ್ಮೇಲೆ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 4 ಆಪ್ಷನ್ ಸಿಗುತ್ತೆ. ಸೆಂಟರ್ ಅಂಡ್ ಪಾಯಿಂಟ್, ನೇಮಲ್ಲೇ ಇದೆ, ಕಾನ್ಸೆಂಟ್ರಿಕ್, 3 ಪಾಯಿಂಟ್ ಮತ್ತೆ ಟ್ಯಾಂಜೆಂಟ್ ಅಂತ. ನೇಮಲ್ಲೇ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ತಾ ಇದೆ. ಸೆಂಟರ್ ಅಂಡ್ ಪಾಯಿಂಟ್, ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬೇಕು, ಸೆಂಟರ್ ಅಂಡ್ ಪಾಯಿಂಟ್ ಅಷ್ಟೇ, ಸಿಂಪಲ್. ಅಂದರೆ ನನಗೆ ಯಾವ ಜಾಗದಲ್ಲಿ ನನಗೆ ಈ ಸರ್ಕಲ್ ಕ್ರಿಯೇಟ್ ಆಗಬೇಕು, ಆ ಸೆಂಟರ್ ಎಲ್ಲಿ ಎಂಡ್ ಆಗಬೇಕು ಅಲ್ಲೊಂದು ಪಾಯಿಂಟ್, ಸೆಂಟರ್ ಅಂಡ್ ಪಾಯಿಂಟ್ ಇಷ್ಟೇ ಸರ್ಕಲ್ ಅಂದರೆ. ಅಲ್ಲಿ ನೇಮಲ್ಲೇ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿ ಕೊಟ್ಟಿದ್ದಾರೆ. ಮತ್ತು ಕಾನ್ಸೆಂಟ್ರಿಕ್ ಅಂದರೆ ಏನಂದರೆ, ಈಗ ನಾವು ಒಂದು ಸರ್ಕಲ್ ಹಾಕಿದ್ವಿ, ಇದಕ್ಕೆ ಈ ಸರ್ಕಲ್ ಸೆಂಟ್ರಿಂದನೇ ನನಗೆ ಒಂದು 2-3 ಸರ್ಕಲ್ ಬೇಕಾಗುತ್ತೆ. ಸೊ ನೀವು ಒನ್ಸ್ ಈ ಸರ್ಕಲ್ ಕ್ಲಿಕ್ ಮಾಡಿದ್ರೆ ಮುಗಿತು. ಅಲ್ಲಿಂದ ನೀವು ಯಾವ್ದು ಎಷ್ಟು ಸರ್ಕಲ್ ಬೇಕೋ ಅಷ್ಟು ಸರ್ಕಲ್ ನೀವು ಹಾಕ್ತಾ ಹೋಗ್ಬೋದು. ಬಟ್ ಸೆಂಟ್ರ್ ಸೇಮ್ ಆಗಿರುತ್ತೆ, ನಿಮ್ಮ ಡಯಾಮೀಟ್ರ್ ವೇರಿ ಆಗ್ತಾ ಹೋಗುತ್ತೆ. ಆ ನೇಮಲ್ಲೇ ಹೇಳಿದಾಗೆ ಏನಂತ ಇದೆ, ಸೆಂಟರ್ ಆ್ಯಂಡ್ ಸರ್ಕಲ್. ಓಕೆ, ಕಾನ್ಸೆಂಟ್ರಿಕ್ ಸರ್ಕಲ್. ಓಕೆ, ನೆಕ್ಸ್ಟ್ 3 ಪಾಯಿಂಟ್ ಸರ್ಕಲ್ ನೇಮಲ್ಲೇ ಇದೆ. 3 ಪಾಯಿಂಟ್ ಅಂದರೆ ಒಂದು ಸರ್ಕಲ್ ಹಾಕ್ಬೇಕಂದ್ರೆ ನಾವಿಲ್ಲಿ 3 ಪಾಯಿಂಟ್ನ ಕ್ಲಿಕ್ ಮಾಡಬೇಕು. ಇದೆ 3 ಪಾಯಿಂಟ್ ಸರ್ಕಲ್. ನೋಡ್ತಾ ಇದ್ದೀರಾ, 1 ಪಾಯಿಂಟ್, ಸೆಕೆಂಡ್, 3rd ಪಾಯಿಂಟ್, 3 ಪಾಯಿಂಟ್. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಸೆಂಟ್ರ್ ಆ್ಯಂಡ್ ಎಂಡ್ ಇಲ್ಲಿದೆಯಲ್ಲ, ಸೆಂಟ್ರ್ ಆ್ಯಂಡ್ ಪಾಯಿಂಟಲ್ಲಿ ಏನು ಮಾಡ್ತಾ ಇದೆ, 2 ಪಾಯಿಂಟ್. ಬಟ್ 3 ಪಾಯಿಂಟ್ಸಲ್ಲಿ 3 ಪಾಯಿಂಟ್ಸ್ನ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ನೀವು ಯಾವ ಥರ ಆದರೂ ಯೂಸ್ ಮಾಡೋದು. ಟ್ಯಾಂಜೆಂಟ್ ಅಂತ ಇದೆ, ಇಲ್ಲಿ 3 ಟ್ಯಾಂಜೆಂಟ್ ಅಂತ ಇದೆ. 3 ಟ್ಯಾಂಜೆಂಟ್ಗೆ ನಿಮಗೆ 3 ಲೈನ್ ಬೇಕಾಗುತ್ತೆ. 1, 2, 3 3 ಲೈನ್ ಬಂತು. ಈಗ ನಾನು ಆ ಲೈನ್ನ ಯೂಸ್ ಮಾಡ್ಕೋಬೋದು. ಏನು ಮಾಡ್ಬೋದು ಅಂದರೆ, ನನಗೆ ಎಲ್ಲಿ ಸ್ಟಾರ್ಟ್ ಆಗಬೇಕು ಅಲ್ಲಿ ಯಾವ 2 ಫೇಸಿಗೆ ಟ್ಯಾಂಜೆಂಟ್ ಬೇಕೋ ಆ 2 ಫೇಸ್ನ ನಾನು ಕ್ಲಿಕ್ ಮಾಡಿದಾಗ ಅಥವಾ ಆಯ್ಕೆ ಮಾಡಿದಾಗ ನನಗೆ ಆ 3 ಫೇಸಿಗೆ ಸೇರಿ ಒಂದು ಟ್ಯಾಂಜೆಂಟ್ ಸರ್ಕಲ್ ಸಿಗುತ್ತೆ. ಇದು ನಮಗೆ ತುಂಬ ಯೂಸ್ ಆಗಲ್ಲ. ನಿಮ್ಗೆ ಏನಾದರೂ ಯೂಸ್ ಆದರೆ ಇದನ್ನ ಮಾಡ್ಕೋಬೋದು. ಜಸ್ಟ್ ನಿಮ್ಗೆ ಗೊತ್ತಿರಲಿ ಅಂತ ಒಂದ್ಸಲ ತಿಳಿಸಿದೆ. ಓಕೆನಾ, ನಿಮಗೆ ಲೈನು, ರೆಕ್ಟ್ಯಾಂಗ್ಯುಲರ್, ಸರ್ಕಲ್ ಆಯ್ತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆರ್ಕ್ ಹತ್ರ ಹೋಗೋಣ. ಆರ್ಕ್ ಬಂದ್ಬಿಟ್ಟು ಆರ್ಕಲ್ಲಿ ಸೇಮ್ ಮೂರು ಥರ ಆಪ್ಷನ್ ಇದೆ. 3 ಪಾಯಿಂಟು ಮತ್ತು ಸೆಂಟ್ರ್ ಆ್ಯಂಡ್ ಎಂಡ್ಸ್. ಯೋಚನೆ ಮಾಡಿ, ಸೇಮ್ ಅದೇ ಥರ ಬರುತ್ತೆ. ಮತ್ತು 3 ಟ್ಯಾಂಜೆಂಟು, ಕಾನ್ಸೆಂಟ್ರಿಕ್, ಕೋನಿಕ್. ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ 3 ಪಾಯಿಂಟ್ ಸರ್ಕಲ್. ನೇಮಲ್ಲೇ ಇರೋ ಹಾಗೆ 3 ಪಾಯಿಂಟ್, 1, 2, 3 ಪಾಯಿಂಟ್ ಹಾಕಿದ್ರೆ 3 ಪಾಯಿಂಟ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಓಕೆ, ನೀವು ಎಲ್ಲಾದರೂ ಯಾವ ಥರ ಬೇಕಾದರೂ ನೀವು ಅದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ನಿಮಗೆ ತದನಂತರ ನೀವು ಇದನ್ನ ಡೈಮೆನ್ಷನ್ ಕೊಡ್ಬೋದು, ಏನಾದರೂ ಕೊಡ್ಬೋದು, ನಿಮ್ಮ ಇಷ್ಟ. ನಿಮಗೆ ಯಾವ ಥರ ಬೇಕೋ ಆ ಥರ ಡೈಮೆನ್ಷನ್ ಕೊಟ್ಬಿಟ್ಟು 3 ಪಾಯಿಂಟ್ಸ್, 1, 2, 3, 1, 2, 3. ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣದು ಬೇಕಾದ್ರೆ ಸಣ್ಣದು, ಆ ಥರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸೆಂಟರ್ ಆ್ಯಂಡ್ ಎಂಡ್ಸ್ ಅಂತ ಇದೆ ನೋಡಿ. ಸೆಂಟರ್ ನನಗೆ ಇದು ಸೆಂಟರ್. ಓಕೆ, ಎಂಡ್ಸು ಇಲ್ಲಿಗೆ ಎಂಡ್ ಆಯಿತು. ಇಲ್ಲಿದ್ದ ನಾನು ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ. ಸಾರಿ, ಇದು ಸರ್ಕಲ್ ಅಲ್ಲ, ಆರ್ಕ್. ಇಲ್ಲಿದ್ದ ನನಗೆ ಯಾವ ರೀತಿ ಬೇಕೋ ಆ ರೀತಿ. ನನಗೆ ಹಾಫ್ ಬೇಕಾ, ಹಾಫ್ ಕ್ರಿಯೇಟ್ ಮಾಡಬೇಕು. ಓಕೆ, ನೇಮಲ್ಲಿ ಏನಿದೆ ಸೇಮ್ ನೇಮಲ್ಲಿ ಹೇಳ್ದಾಗೆ ಸೆಂಟರ್ ಆ್ಯಂಡ್ ಎಂಡ್. ಇಲ್ಲಿಂದ ನಮಗೆ ಇದು ಸರ್ಕಲ್ ಅಲ್ಲ, ಆರ್ಕ್. ಅದನ್ನು ನೀವು ಯೋಚನೆ ಮಾಡಿ. ನನಗೆ ಎಷ್ಟು ಬೇಕೋ ಅಷ್ಟು ಆರ್ಕ್ ಹಾಕೋಬೋದು. ನನಗೆ ಇಷ್ಟೇ ಸಾಕೋದಿಲ್ಲ. ಓಕೆನಾ. ನೆಕ್ಸ್ಟ್ 3 ಟ್ಯಾಂಜೆಂಟ್ ಅಂತಿದೆ. 3 ಟ್ಯಾಂಜೆಂಟ್ ಅಂದರೆ ನಮ್ಗೆ ಇದಕ್ಕೆ 3 ಲೈನ್ ಬೇಕಾಗುತ್ತೆ. ಸೇಮ್ ಆಗಲೇ ನೋಡಿದಾಗೆ 1, 2, 3 ಲೈನ್ಸ್. ಈಗ ಇಲ್ಲಿ ನನಗೆ ಒಂದು ಟ್ಯಾಂಜೆಂಟ್ ಸಿಗುತ್ತೆ. ನಿಮಗೆ ಪಾಸಿಟಿವ್ ಬೇಕಾದಾಗ ಪಾಸಿಟಿವ್, ನೆಗೆಟಿವ್ ಬೇಕಾದಾಗ ನೆಗೆಟಿವ್. ಓಕೆನಾ. ಈ ಥರ ನಿಮಗೆ ಟ್ಯಾಂಜೆಂಟ್ ಆರ್ಕ್ನ ಯೂಸ್ ಮಾಡ್ತೀರಂತ ನಿಮಗೆ ಕಂಪಲ್ಸರಿ 3 ಲೈನ್ಸ್ ಬೇಕಾಗಿರುತ್ತೆ ಅಥವಾ 3 ಫೇಸಸ್. ಅದಕ್ಕೆ ಟ್ಯಾಂಜೆಂಟ್ ಕಂಪಲ್ಸರಿ ನೀವು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ಕಾನ್ಸೆಂಟ್ರಿಕ್ ಹೇಳಿದಾಗೆ ಇಲ್ಲಿದೆಲ್ಲ ನನಗೆ ಇಲ್ಲಿಂದ ಆರ್ಕ್ಗಳು ಡಿಫ್ರೆಂಟ್ ಸೈಜ್ ಅಥವಾ ಡಿಫ್ರೆಂಟ್ ಏನೆಲ್ಲ ಇದು ಬೇಕಂದಾಗ, ಆರ್ಕ್ಗಳು ಬೇಕಂದಾಗ ಸೆಲೆಕ್ಟ್ ಮಾಡಿದೆ ನಾನು. ಜಸ್ಟ್ ಇಲ್ಲಿ ಮತ್ತು ಇಲ್ಲೊಂದು ಆರ್ಕ್ ಬೇಕು ನನಗೆ, ಬಟ್ ಸೆಂಟ್ರ್ ಒಂದೇ. ಸೊ ಇದನ್ನೇ ನಾವು ಕಾನ್ಸೆಂಟ್ರಿಕ್ ಆರ್ಕ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ನೀವು ಯಾವ ಥರ ಬೇಕಾದರೆ ಇದನ್ನ ಯೂಸ್ ಮಾಡ್ಕೋಬೋದು. ಜಸ್ಟ್ ನಿಮಗೆ ರೆಫರೆನ್ಸ್ ಇದನ್ನ ಹೇಳ್ತಾ. ಇದು ಈಸಿನೇ, ಬಟ್ ನಾವು ಇದನ್ನ ತುಂಬ ಯೂಸ್ ಮಾಡಲ್ಲ. ನಿಮ್ಗೊಂದು ರೆಫರೆನ್ಸ್ ಇರುತ್ತೆ. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಕೋನಿಕ್ ಅಂತಿದೆ. ಈ ಆರ್ಕ್ ಕೋನಿಕ್ ಶೇಪಲ್ಲೇ ಇರುತ್ತೆ.
ಓಕೆನಾ. ಇದು ಆರ್ಕ್ ಬಟ್ ಕೋನಿಕ್ ಶೇಪ್ ಅಲ್ಲಿ ಇದೆ, ಅಂದ್ರೆ ನೀವು ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಕೋಬಹುದು. ಓಕೆ, ಇದನ್ನ ನಾನು ಸ್ಪ್ಲೇನ್ ಅಂತ ಹೇಳಿ ಕರೆಯೋದು, ಬಟ್ ಕೋನಿಕ್ ಶೇಪ್ ಅಲ್ಲಿ ಸಿಗುತ್ತೆ ನಿಮಗೆ. 2 ಪಾಯಿಂಟ್ ಒಂದು ಸೆಂಟರ್ 3 ಪಾಯಿಂಟ್ ಯೂಸ್ ಮಾಡಿ ನಾವು ಈ ಆರ್ಕ್ ನ ಯೂಸ್ ಮಾಡ್ತೀವಿ. ಈ ಆರ್ಕ್ ನೇಮ್ ಬಂದ್ಬಿಟ್ಟು ಕೋನಿಕ್ ಆರ್ಕ್. ಈಗ ನಮ್ಗೆ ಆರ್ಕ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಎಲಿಪ್ಸ್. ಎಲಿಪ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಓಕೆ, ಆಕ್ಸಿಸ್ ಎಂಡ್ಸ್ ಎಲಿಪ್ಸ್ ಮತ್ತೆ ಸೆಂಟರ್ ಅಂಡ್ ಆಕ್ಸಿಸ್ ಎಲಿಪ್ಸ್ ಅಂತ ಹೇಳಿ. ಈಗ ಆಕ್ಸಿಸ್ ಅಂದ್ರೆ ನಾವು ಎರಡು ಪಾಯಿಂಟ್ ನ ಇಲ್ಲಿ ಕೊಡ್ಲೇಬೇಕಾಗುತ್ತೆ ಆಕ್ಸಿಸ್ಗೆ, ಆಮೇಲೆ 3ನೇ ಪಾಯಿಂಟ್ ಅಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನನಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು 1 ಪಾಯಿಂಟ್, ಎಲ್ಲಿ ಎಂಡ್ ಆಗಬೇಕು ಅಲ್ಲಿ 2nd ಪಾಯಿಂಟ್. ಪ್ರೊಫೈಲ್ ಯಾವ ರೀತಿ ಬೇಕೋ. ಎಲಿಪ್ಸ್ ಅಂದ್ರೆ ನೀವು ಮೊಟ್ಟೆ ನೋಡ್ತೀರಲ್ಲ, ಮೊಟ್ಟೆ ಯಾವ ಶೇಪ್ ಅಲ್ಲಿ ಇರುತ್ತೆ, ಎಲಿಪ್ಸ್ ಶೇಪ್ ಅಲ್ಲಿ ಇರುತ್ತೆ, ಅದೇ ಎಲಿಪ್ಸ್ ಇಲ್ಲಿ. ಓಕೆನಾ. ಮತ್ತೆ ಎಲಿಪ್ಸ್ ಅಲ್ಲಿ 2 ಟೈಪ್ಸ್ ಇದೆ, ಸೆಂಟರ್ ಅಂಡ್ ಎಂಡ್ಸ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ ಸಿಮಿಟ್ರಿ ತರ ಅಥವಾ ಮಿರರ್ ತರ ಎರಡು ಕಡೆ ಒಂದೇ ಡೈಮೆನ್ಷನ್ ಮೂವ್ ಆಗುತ್ತೆ. ಜಸ್ಟ್ ಇದಕ್ಕೆ ನೀವು 2 ಪಾಯಿಂಟ್ಸ್ ಕೊಟ್ಟರೆ ಸಾಕಾಗುತ್ತೆ. ಬಟ್ ನೀವೇನು ಕೊಡ್ತೀರೋ ಬೋತ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದೇ ತರ ಡೈಮೆನ್ಷನ್ ಇರುತ್ತೆ. ನೀವು ಈ ತರ ಇದ್ದಾಗ ಈ ಎಲಿಪ್ಸ್ ನಾವು ಕೂಡ ಏನು ಯೂಸ್ ಮಾಡಲ್ಲ. ಇದ್ರ ಬಗ್ಗೆ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಗೋಸ್ಕರ ನಾನು ತಿಳಿಸಿದ್ದು. ಸ್ಪ್ಲೈನ್ ಸಹ ಈಗ ಅಮೀಬಾ ಬರುತ್ತಾ, ಅಮೀಬಾಗೆ ಯಾವುದೇ ಶೇಪ್ ಇರಲ್ಲ, ಇದಕ್ಕೂ ಯಾವುದೇ ತರ ಶೇಪ್ ಇಲ್ಲ. ನಾವು ಏನ್ ಶೇಪ್ ಕೊಡ್ತೀವೋ ಅದೇ ಶೇಪ್ ಇದಕ್ಕೆ. ಬಟ್ ಈ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ, ಎಲ್ಲಾ ಶೇಪು ಇದು ತಗೊಳುತ್ತೆ. ನೀವು ಯಾವ ಶೇಪ್ ಬೇಕಾದ್ರೆ ಕೊಡ್ಬೋದು. ಬಟ್ ಸ್ಟ್ರೈಟ್ ಆಗ್ಬೇಕಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಬಟ್ ಇರ್ರೆಗ್ಯುಲರ್ ಶೇಪ್ ಇರುತ್ತೆ ಇದು. ಓಕೆನಾ, ಅದಕ್ಕೆ ಇದನ್ನ ನಾವು ಸ್ಪ್ಲೈನ್ ಅಂತ ಕರೆಯೋದು. ಓಕೆ, ನಿಮಗೆ ಇದಕ್ಕೂ ಬೇಕಾದ್ರೆ ಡೈಮೆನ್ಷನ್ ಕೊಡ್ಬೋದು. ಓಕೆ, ಇದು ಸ್ಪ್ಲೈನ್ ತುಂಬಾ ಯೂಸ್ ಮಾಡಲ್ಲ. ಇದು ಯೂಸೇಜ್ ಬಂದಾಗ ನಿಮಗೆ ಇದ್ರ ಬಗ್ಗೆ ತಿಳಿಸುತ್ತೆ. ಈಗ ಇಷ್ಟು ತಿಳ್ಕೊಂಡಿದ್ದೀರಲ್ಲ, ಅದು ಗುಡ್ ಇನಫ್. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಫಿಲೆಟ್ ಅಂತ ಇದೆ. ಫಿಲೆಟ್ ಅಲ್ಲಿ ತುಂಬಾ ಇದೆ, ನಾವು ಒಂದೊಂದು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗ್ತೀನಿ. ಫಿಲೆಟ್, ನಾನೀಗ ಫಿಲೆಟ್ ಮಾಡೋಕ್ಕೆ ಒಂದು ರೆಕ್ಟಾಂಗ್ಯುಲರ್ ತಗೋತೀನಿ. ಓಕೆನಾ. ನನಗೆ ಇಲ್ಲಿ ಬಂದ್ಬಿಟ್ಟು ಕಾರ್ನರ್ ಒಂದು ಫಿಲೆಟ್ ಬೇಕು. ಕಾರ್ನರ್ ಫಿಲೆಟ್ ಬೇಕಂದ್ರೆ ಇಲ್ಲಿ ಫಿಲೆಟ್ ಆಪ್ಷನ್ ಇದೆ. ಫಿಲೆಟ್ ಅಲ್ಲಿ 4 ಟೈಪ್ಸ್ ಇದೆ. 4 ಟೈಪ್ಸ್ ಇಲ್ಲಿ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಸರ್ಕ್ಯುಲರ್ ಅಂದ್ರೆ ಒಂದು ಸೆಂಟ್ರಿಂದ ಇರುತ್ತೆ, ಇದು ಸರ್ಕ್ಯುಲರ್. ನಿಮ್ಗೆ ಆಗಲೇ ಇನ್ವಿಸಿಬಲ್ ಲೈನ್ ಅಂತ ಹೇಳಿದ್ನಲ್ಲ, ಇದು ಇನ್ವಿಸಿಬಲ್ ಲೈನ್. ಇದರಿಂದ ಯಾವುದೇ ಪ್ರೊಫೈಲ್ ಕ್ರಿಯೇಟ್ ಆಗಲ್ಲ, ಬಟ್ ಇದು ಕಂಟಿನ್ಯೂಟಿ ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಇಲ್ಲ ನನಗೆ ಕಂಟಿನ್ಯೂಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇಲ್ಲೇನಿದೆ ಸರ್ಕ್ಯುಲರ್ ಟ್ರಿಮ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಇದನ್ನ ಎಲ್ಲಿ ನಿಮಗೆ ರೇಡಿಯಸ್ ಬೇಕಾಗುತ್ತೋ ಅಥವಾ ರೇಟ್ ಬೇಕಾಗುತ್ತೋ ಅವೆರಡು ಲೈನ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಲ್ಲೊಂದು ರೇಡಿಯಸ್ ಫಾರ್ಮ್ ಆಗುತ್ತೆ. ನಿಮಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನ ಎಂಟರ್ ಮಾಡಿದ್ರೆ ಮುಗಿತು, ಅಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲೇನು ಇನ್ವಿಸಿಬಲ್ ಏನು ಕಾಣಿಸ್ತಾ ಇಲ್ಲ. ಏನಕ್ಕಂದ್ರೆ ನಾವು ಸೆಲೆಕ್ಟ್ ಮಾಡಿದ್ದು ಸರ್ಕ್ಯುಲರ್ ಟ್ರಿಮ್ ಲೈನ್. ಓಕೆ, ಸೇಮ್ ಇದೇ ತರ ಇದರಲ್ಲೂ ಸೇಮ್. ಎಲಿಪ್ಟಿಕಲ್ ಅಂದ್ರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲೇನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಸೇಮ್ ಡಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಸೇಮ್ ಡಿಸ್ಟೆನ್ಸ್ ಇದೆ. ಬಟ್ ಎಲಿಪ್ಟಿಕಲ್ ಅಲ್ಲಿ ಆ ತರ ಆಗಲ್ಲ, ಇದು ಇರ್ರೆಗ್ಯುಲರ್ ಶೇಪ್ ಇರುತ್ತೆ. ಗೊತ್ತಾಯ್ತಾ, ಇರ್ರೆಗ್ಯುಲರ್ ಶೇಪ್ ಇದೆ. ಬಟ್ ಇಲ್ಲೇನಿದೆ ನಿಮಗೆ ಇನ್ವಿಸಿಬಲ್ ಲೈನ್ ಕಾಣಿಸ್ತಾ ಇದೆ, ಅಂದ್ರೆ ಅದು ಕನ್ಸ್ಟ್ರಕ್ಷನ್ ಲೈನ್ ಕಾಣಿಸ್ತಾ ಇದೆ. ಇಲ್ಲ ನನಗೆ ಅದು ಕನ್ಸ್ಟ್ರಕ್ಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲಿಪ್ಟಿಕಲ್ ಟ್ರಿಮ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಲೈನ್ ನಿಮ್ಗೆ ಕಾಣಿಸ್ತಾ ಇಲ್ಲ. ಇದು ಬಂದ್ಬಿಟ್ಟು ಇದು ಸೆಂಟರ್, ಆರ್ಕ್ ಸೆಂಟರ್. ಓಕೆನಾ. ನೆಕ್ಸ್ಟ್ ಈಗ ನಿಮ್ಗೆ ಈ ಫಿಲೆಟ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಚಾಂಪರ್ ಹೇಳ್ತಾ ಹೋಗ್ತೀನಿ. ಚಾಂಪರ್ ಅಲ್ಲಿ ಸೇಮ್ ಚಾಂಪರ್ ಮತ್ತೆ ಚಾಂಪರ್ ಟ್ರಿಮ್ ಅಂತ ಇದೆ. ಚಾಂಪರ್ ನಾವು ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಇನ್ವಿಸಿಬಲ್ ಲೈನ್ ಕಾಣುತ್ತೆ, ಅಂದ್ರೆ ಇಲ್ಲಿ ಚಾಂಪರ್ ಆಗುತ್ತೆ. ಬಟ್ ಈ ಪ್ರೊಫೈಲ್ ಯಾವ ತರ ಇತ್ತು ಅಂತ ಹೇಳಿ ಇನ್ವಿಸಿಬಲ್ ಆಗಿ ತೋರಿಸುತ್ತೆ. ಓಕೆ, ನಾನು ಯೂಸ್ ಮಾಡೋದೇ ಇದನ್ನ. ಏನಕ್ಕಪ್ಪ ಅಂದ್ರೆ ನನಗೆ ಇಲ್ಲಿ 700 ಅಂತ ಹೇಳಿ, ಇಲ್ಲಿ 700 ಇದೆ, ಇಲ್ಲಿ 300 ಬೇಕಂದಾಗ ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಇಲ್ಲೂ ಕೂಡ 700 ಬೇಕಂದ್ರೆ ನೀವೇ ನೋಡ್ಬೇಕಂದ್ರೆ ಈಕ್ವಲ್ ಅಂತ ಆಪ್ಷನ್ ಇದೆ. ಇಲ್ಲಿ ಬಂದ್ಬಿಟ್ಟು ನನಗೆ ಇದು ಎಷ್ಟಾಗಬೇಕು, 700 ಆಗಬೇಕು. ಸೊ ನಾವು ಫಸ್ಟ್ 700ನ ಕ್ರಿಯೇಟ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅಂದ್ರೆ ಮದರ್. ಆದ್ಮೇಲೆ ಅದು ಚೈಲ್ಡ್ನ ಏನದು ಚಾಯ್ಸ್ ಮಾಡಬೇಕಾಗುತ್ತೆ ಅಥವಾ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗ ನನಗೆ ಇಲ್ಲಿ ಚೇಂಜ್ ಆಯ್ತು. ನಾನು ಇದನ್ನ
500 ಮಾಡಿದ್ರು ಕೂಡ ಅದು 500 ಆಗಿ ಚೇಂಜ್ ಆಗುತ್ತೆ. ಓಕೆನಾ? ನಾನು ಯೂಶಲಿ ಇದನ್ನೇ ಯೂಸ್ ಮಾಡೋದು. ನೀವು ಯಾವುದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಈ ಇನ್ಯೂಸುವಲ್ ಲೈನ್ ಬೇಡ ಅಂದರೆ ಚಾಂಫರಲ್ಲಿ ಆಪ್ಷನ್ ಇದೆ, ಚಾಂಫರ್ ಟ್ರಿಮ್ ಅಂತ. ನೀವು 2 ಲೈನ ಸೆಲೆಕ್ಟ್ ಮಾಡಿದ್ರೆ ಇಲ್ಲೇನು ಬರುತ್ತೆ, ಬಟ್ ಇಲ್ಲಿ ನೀವು ಓನ್ ಇದರಲ್ಲಿ ಡೈಮೆನ್ಷನ್ ಕೊಡಬೇಕು. ಇಲ್ಲಿ ಕೊಡ್ಬೋದು, ಕೊಡಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ಅಲ್ಲಾದರೆ ಬೈ ಇನ್ಬಿಲ್ಟಲ್ಲಿ ಬಂದುಬಿಟ್ಟಿರುತ್ತೆ ಡೈಮೆನ್ಷನ್ಸ್. ಇಲ್ಲಿ ನನಗೆ 2 ಕಡೆನೂ ಒಂದೇ ಥರ ಡೈಮೆನ್ಷನ್ ಕೊಡ್ಬೋದು. ಓಕೆನಾ? 2 ಕಡೆ 300 ಬಂತು. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಲೈನ್ ವಿತ್ ಡೈಮೆನ್ಷನ್ಸ್ ಅದೇ ಕೊಡುತ್ತೆ. ಸೊ ಅದಕ್ಕೋಸ್ಕರ ಆ ಚಾಂಫರಲ್ಲಿ ಅದನ್ನು ಯೂಸ್ ಮಾಡೋದು. ಓಕೆನಾ? ನೆಕ್ಸ್ಟ್ ಟೆಕ್ಸ್ಟ್. ಈಗ ನಿಮಗೆ ಚಾಂಫರ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಟೆಕ್ಸ್ಟ್ ಅಂದರೆ ನಿಮಗೆ ಈಗ ನೀವು ಈಗ ಎಕ್ಸ್ ಇದೆಯಲ್ಲ, ಎಕ್ಸ್ ಈ ಕಡೆ ಸ್ಟ್ರೈಟಾಗಿ ಈ ಥರ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು ಬಾಟಮಿಂದ ಟಾಪ್ಗೆ ಈ ಥರ ಟೆಕ್ಸ್ಟಲ್ಲಿ ಬರಿಬೇಕು. ಬಾಟಮಿಂದ ಟಾಪ್ಗೆ ಹೋಗ್ಬೇಕು. ವಿತ್ ಕನ್ನಡ, ವಿತ್ ಕನ್ನಡ ಅಂತೇಳಿ ಬಂತು ನೋಡಿ. ಓಕೆನಾ? ಈ ಥರ ಮಾಡಿದಾಗ ನಿಮಗೆ ಏನಾಗುತ್ತೆ, ಸ್ಟ್ರೇಟಾಗಿ ಬರುತ್ತೆ. ಬಟ್ ನೀವು ಅದೇ ರಿವರ್ಸ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರಲ್ಲ. ಸಾರಿ ನೋಡಿ, ಇಲ್ಲಿ ರಿವರ್ಸ್ ಬರ್ತಾ ಇದೆಯಲ್ಲ. ಸೊ ನೀವು ಏನು ಮಾಡಬೇಕು, ನೆಕ್ಸ್ಟ್ ನೀವು ಈ ಟೆಕ್ಸ್ಟ್ನ ಯೂಸ್ ಮಾಡ್ತೀರಾ ಅಂದರೆ ಯಾವಾಗಲೂ ಕೆಳಗಿದ್ದ ಮೇಲೆ ಈ ಥರ ಹೋಗಬೇಕು. ಓಕೆನಾ? ಬಾಟಮ್ ಟು ಟಾಪು. ನೀವು ಇದರಲ್ಲಿ ಯಾವಾಗಲೂ ಈ ಥರ ಇದೇ ಥರ ಹೋದಾಗ ನಿಮಗೆ ಯೂಸ್ ಆಗುತ್ತೆ. ನೀವು ವಿತ್ ಕನ್ನಡ ಅಂತ. ನೆಕ್ಸ್ಟ್ ಇದರಲ್ಲಿ ಯೂಸ್ ಪ್ಯಾರಾಮೀಟರ್ ಅಂತಾರೆ. ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಕಲಿಯೋದ್ರಿಂದ ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ಮತ್ತು ಸೆಲೆಕ್ಷನ್ ಪಾಯಿಂಟ್ ನಿಮ್ಗೆ ಯಾವ ಥರ ಬೇಕೋ ನಿಮಗೆ ನ್ಯೂಮರಿಕಲ್ಲು ಇದರಲ್ಲಿದೆ. ಇದರಲ್ಲಿ ತುಂಬ ಒಂದು 50 to 60 ಇದೆ. ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫಾಂಟ್. ಇದರಲ್ಲಿ ನಿಮಗೆ ಯೂಸರ್ ಪ್ಯಾರಾಮೀಟರ್ ಇದೆ. ನಿಮ್ದು ಓನ್ ಕಸ್ಟಮೈಸ್ಡ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಪೊಸಿಷನ್ನು. ಓಕೆ, ನೀವು ಎಲ್ಲಿ ಪಾಯಿಂಟ್ ಕ್ಲಿಕ್ ಮಾಡಿರ್ತೀರೋ, ನೀವು ಸ್ಟಾರ್ಟಿಂಗಲ್ಲಿ ಪಾಯಿಂಟ್ನ ಕ್ಲಿಕ್ ಮಾಡಿರ್ತೀರಲ್ಲ, ಅಲ್ಲಿಂದ ನಿಮಗೆ ಸೆಂಟರ್ ಬೇಕಾ ಅಥವಾ ರೈಟ್ ಬೇಕಾ? ಸೆಂಟರ್, ರೈಟ್, ನಿಮ್ಗೆ ಯಾವ್ದು ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡ್ಬೋದು. ಆ ಪಾಯಿಂಟಿಂದ ಅದು ಮೂವ್ ಆಗುತ್ತೆ. ಓಕೆ, ಸೇಮ್ ಇದು ಆ ಪಾಯಿಂಟಿಂದ ನಿಮ್ಗೆ ಮಿಡಲ್ ಬೇಕಾ, ಟಾಪ್ ಬೇಕಾ, ಬಾಟಮ್ ಬೇಕಾ, ನೀವು ಯಾವುದನ್ನು ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಇದು ಪೊಸಿಷನ್ನು. ಮತ್ತು ಇದು ನಿಮಗೆ ಯಾವ ಥರ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಅಂತ ಬರುತ್ತೆ. ಆಪ್ಷನ್ಸಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಆ ಪದಗಳು ವರ್ಡ್ ಇರುತ್ತಲ್ಲ, ಆ ವರ್ಡು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಂದರೆ ಸೈಜಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ಹೈಟ್ ಸೇಮ್ ಇರುತ್ತೆ. ಹೈಟ್ ನೀವೇನು ಕೊಟ್ಟಿರ್ತೀರೋ ಆ ಹೈಟ್ ಮಾತ್ರ ಇರುತ್ತೆ. ಬಟ್ ವಿಡ್ತಲ್ಲಿ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನು ಎಷ್ಟು ವಿಡ್ತ್ ಬೇಕಾದ ಜಾಸ್ತಿ ಬೇಕಾದಾಗ ಜಾಸ್ತಿ, ಕಡಿಮೆ ಬೇಕಾದಾಗ ಕಡಿಮೆ ನೀವು ಮಾಡ್ತಾ ಹೋಗ್ಬೋದು. ನಾನು ಒಂದನ್ನೇ ಹಿಡ್ತಿರ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟು ಇಲ್ಲಿ ಸ್ಲ್ಯಾಂಟ್ ಆ್ಯಂಗಲ್ ಅಂತಿದೆ. ಇಲ್ಲಿದೆ ಅಲ್ಲ, ನಿಮಗೆ ಈ ಥರ ಪಾಸಿಟಿವ್ ಮತ್ತು ನೆಗೆಟಿವ್ ಆ್ಯಂಗಲ್ನ ನೀವು ಈ ಥರ ರೊಟೇಟ್ ಮಾಡ್ತಾ ಹೋಗ್ಬೋದು ಸ್ಲ್ಯಾಂಟ್ ಆ್ಯಂಗಲಲ್ಲಿ. ಸೊ ನನಗೆ ಅವಶ್ಯಕತೆ ಇಲ್ಲ, ನಾನು ಒಂದನ್ನೇ ಇಡ್ತೀನಿ. ನೆಕ್ಸ್ಟು ಸ್ಪೇಸಿಂಗ್ ಅಂದರೆ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಪದದಿಂದ ಪದಕ್ಕೆ ಯಾವ ಥರ ನಿಮಗೆ ಸ್ಪೇಸಿಂಗ್ ಬೇಕು, ಫುಲ್ ಸ್ಪೇಸ್ ಬೇಕಾ ಅಥವಾ ಫುಲ್ ಕ್ಲಮ್ಸಿ ಆಗಬೇಕಾ? ಓಕೆ, ನೀವು ಕೆಲವೊಂದು ಟೈಮಲ್ಲಿ ಕಸ್ಟಮೈಸ್ ಇರುತ್ತೆ, ನೀವು ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ತಾ ಹೋಗ್ಬೋದು. ಓಕೆನಾ? ಮತ್ತು ಇಲ್ಲಿ 2 ಆಪ್ಷನ್ ಇದೆ. ಈ ಥರ ಆರ್ಕ್ ಶೇಪಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಹೇಳೀಗ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಆರ್ಕ್ ಯೂಸ್ ಆಗುತ್ತೆ, ಆರ್ಕ್ ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಟೆಕ್ಸ್ಟ್ ತಗೋತೀನಿ. ಇಲ್ಲೊಂದು ನಾನು ಏನೋ ಬರೀತೀನಿ, CREO ಅಂತ ಬರ್ತದೆ. CREO ಅಂತ ಬರದೆ. ನನಗೆ ಇದು ಸ್ಟ್ರೈಟಲ್ಲಿದೆ, ನನಗೆ ಆರ್ಕಲ್ಲಿ ಬೇಕು. ಏನು ಮಾಡಬೇಕು, ನಾನೀಗ ಲೈನ್ನ ಕ್ಲಿಕ್ ಮಾಡಬೇಕು. ಓಕೆ, ನಾನು ಅಂದರೆ ಯಾವ ಆರ್ಕ್ ಶೇಪ್ ಬೇಕೋ ಆ ಆರ್ಕನ್ನು ಮುಂಚೆ ಹಾಕ್ಕೊಂಡಿರ್ತೀನಿ. ಆ ಆರ್ಕ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆ ಆರ್ಕ್ ಶೇಪಲ್ಲಿ ಬರುತ್ತೆ. ನಿಮಗೆ ಆ ಆರ್ಕ್ ಬಾಟಮಲ್ಲಿ ಬೇಕು, ಟಾಪಲ್ಲಿ ಬೇಕು, ಯಾವ ಥರ ಬೇಕಾದ್ರೆ ನೀವು ಕ್ಲಿಕ್ ಮಾಡ್ಬೋದು. ಓಕೆನಾ? ಇದನ್ನು ಮಾಡಿ ನೀವು ಓಕೆ ಕೊಟ್ಟಾಗ ಇದೆ. ಇದರಲ್ಲಿ ನಿಮಗೆ ಟೆಕ್ಸ್ಟಲ್ಲಿ ನಿಮಗೆ 2 ಥರ ಆಪ್ಷನ್ ಕಲಿಸಿ, ಆರ್ಕು ಅಥವಾ
ಕರು ಶೇಪಲ್ಲಿ ಮಾಡೋದು ಹೇಗೆ ಮತ್ತು ಸ್ಟ್ರೇಟಲ್ಲಿ ಅದನ್ನು ಮಾಡೋದು ಯಾವ ರೀತಿ ಅಂತ ಹೇಳಿ ನೀವು ಇದರಲ್ಲಿ ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಸೆಟ್. ಈ ಆಫ್ಸೆಟ್ಟು ಮತ್ತು ಈ ಚಿಕ್ಕನ್ನು ನಿಮಗೆ ಯೂಸ್ ಆಗಲ್ಲ, ಸೊ ನಾನು ಹೇಳ್ಕೊಡ್ತೀನಿ ಅದಕ್ಕೆ. ಓಕೆ, ಇದು ಬಂದ್ಬಿಟ್ಟು ಆಫ್ಸೆಟ್. ಇಲ್ಲಿದೆ ನೋಡಿ, ನೀವು ಈ ಲೇನ್ ಇದೆಯಲ್ಲ, ಈ ಲೇನ್ ನಮಗೆ ಒಂದು 500 ಡಿಸ್ಟೆನ್ಸಲ್ಲಿ ಬೇಕು ಬಂತ. ಈ ಥರ ನೀವು ಇನ್ನೊಂದು ಲೈನ್ ಹಾಕ್ಬೋದು ಅಥವಾ ಈ ಥರ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತೆ ನೆಕ್ಸ್ಟ್ ಇದು ಸೆಂಟ್ರಲ್ ಲೈನು, ಪಾಯಿಂಟು ಮತ್ತು ಕೋಆರ್ಡಿನೇಟ್ ಅಂತಿದೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಇದೆಲ್ಲ ಸೇಮ್ ಇದೆ ಬಟ್ ಇದು ಕನ್ಸ್ಟ್ರಕ್ಷನ್ ಮೋಡಲ್ಲಿರುತ್ತೆ. ಓಕೆ, ನೀವು ಸೆಂಟ್ರಲ್ ಲೈನ್ಗೆ ಇದಕ್ಕೆ ಕನ್ಸ್ಟ್ರಕ್ಷನ್ ಮೋಡ್ ಹಾಕ್ಬಿಟ್ಟು ನೀವು ಮಾಡೋದು ಸಹ ಅದೇ ಥರ ಬರುತ್ತೆ. ಓಕೆ, ಸೊ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಕನ್ಸ್ಟ್ರಕ್ಷನ್ ಮೋಡ್ ಅವರೇ ಕೊಟ್ಟಿರ್ತಾರೆ, ಇದರಲ್ಲೇ ಇದೆ ಇನ್ಬಿಲ್ಟ್ ಅಲ್ಲಿ. ನೀವು ಕನ್ಸ್ಟ್ರಕ್ಷನ್ ಮೋಡ್ನ ಯೂಸ್ ಮಾಡ್ಕೋಬೋದು. ಕನ್ಸ್ಟ್ರಕ್ಷನ್ ಮೋಡ್ ಏನಕ್ಕೆ ಯೂಸ್ ಆಗುತ್ತೆ ಸೆಂಟ್ರಲ್ ಲೈನ್ಗೆ ಪಾಯಿಂಟ್ಗೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆನಾ? ಸೊ ಇದ್ರ 3 ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿ ಇದನ್ನು ನೀವು ನೋಡಿದ್ರೆ ಸಾಕು, ಸೇಮ್ ಅದೇ ರೀತಿ ಯೂಸ್ ಮಾಡ್ತಾ ಹೋಗ್ತೀವಿ ನಾವು. ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಲೆಟಲ್ಲಿ ಬಂದ್ಬಿಟ್ಟು ತುಂಬ ಆಪ್ಷನ್ಸ್ ಇದೆ. ಓಕೆ, ನಾನು ನಿಮಗೆ ಒಂದು ಅಥವಾ 2 ತೋರಿಸ್ತೀನಿ, ನೀವು ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಪ್ಯಾಲೆಟಲ್ಲಿ ಬಂದ್ಬಿಟ್ಟು ಪಾಲಿಗನ್ಸ್ ಇದೆ, ಪ್ರೊಫೈಲ್ ಇದೆ, ಶೇಪ್ಸ್ ಇದೆ ಮತ್ತು ಸ್ಟಾರ್ಸ್ ಇದೆ. ಪಾಲಿಗನ್ಸಲ್ಲಿ ಬಂದ್ಬಿಟ್ಟು ಟ್ರಯಾಂಗ್ಯುಲರ್, ಸ್ಕ್ವಯರ್, ಪೆಂಟಾಗನಲ್, ಹೆಕ್ಸಾಗನಲ್, ಈ ಥರ ನಿಮಗೆ ತುಂಬ 20ವರೆಗೂ ಆಪ್ಷನ್ ಸಿಗ್ತಾ ಹೋಗುತ್ತೆ. ಪ್ರೊಫೈಲಲ್ಲಿ ಬಂದ್ಬಿಟ್ಟು CILT, ಈ ಥರ ಮೂರು ಥರ ಆಪ್ಷನ್ಸ್ ಇದೆ. ನಾವು ಮೇಜರಾಗಿ ಯೂಸ್ ಮಾಡೋದು ಇದನ್ನು ಮಾತ್ರ, ಲಾಕಿಂಗ್ ಪರ್ಪಸ್. ಶೇಪ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ಕು, ಕ್ರಾಸು, ಓವೆಲ್, ಈ ಥರ ನಿಮಗೆ ತುಂಬ ಶೇಪ್ಸ್ ಇದೆ. ತುಂಬ ಅಂದರೆ ಒಂದು 7-8 ಶೇಪ್ಸ್ ಇದೆ. ಇದರಲ್ಲಿ ನಿಮಗೆ ಸ್ಟಾರ್ಸಲ್ಲಿ 20 ಟೈಪ್ಸ್ ಆಫ್ ಸ್ಟಾರ್ಸ್ ಇದೆ. ನಾನು ನಿಮಗೆ ಬಂದ್ಬಿಟ್ಟು ಫಸ್ಟ್ ಒಂದನ್ನು ತೋರಿಸ್ತೀನಿ. ಓಕೆ, ಸ್ಟಾರ್ ನಿಮಗೆ ಯಾವ್ದು ಬೇಕೋ, ನಿಮಗೆ 5 ಟಿಪ್ ಸ್ಟಾರ್ ಬೇಕು, 5 ಟಿಪ್ ಸ್ಟಾರ್ನ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಟ್ಯಾಬಲ್ಲಿ ಎಲ್ಲಿ ಬೇಕೋ, ಯಾವ ಕಡೆ ಅದು ಸ್ಟಾರ್ ಕೂರಬೇಕು ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಸ್ಕೇಲ್ ಇದೆ. ಸ್ಕೇಲ್ ನಿಮಗೇನೋ ಇದು 508 ಇದೆ. ಓಕೆ, ನನಗೆ ಒಂದು ಸ್ಕೇಲಲ್ಲಿ ಸಾಕು, ಸೊ ನಾನು ಒಂದು ಸ್ಕೇಲಲ್ಲಿ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಓಕೆ ಕೊಟ್ಟರೆ ಮುಗೀತು, ಇಷ್ಟೇ. ನಿಮ್ಗೆ ಯೂಸ್ ಇಲ್ಲ ಕ್ಯಾನ್ಸಲ್ ಮಾಡಿದ್ರೆ ಮುಗೀತು. ಸೊ ಇಲ್ಲಿ ನೋಡಿ, ಕನ್ಸ್ಟ್ರಕ್ಷನ್ ಮೂಡ್ನ ಆನ್ ಮಾಡೋದ್ರಿಂದ ಇದೇನಾಗಿದೆ, ಇಲ್ಲಿ ಸ್ಟಾರು ಈ ಥರ ಬಂದಿದೆ. ನೀವು ಇದನ್ನ ಆಫ್ ಮಾಡಿದ್ರೂ ಸಹ ಅದು ಹೋಗಲ್ಲ. ನೀವು ಸರಿ ಹೋಗ್ಬೇಕು ಅಂದರೆ, ಓಕೆ, ಇದು ಕನ್ಸ್ಟ್ರಕ್ಷನ್ ಮೋಡ್ ಸರಿ ಹೋಗ್ಬೇಕಂದ್ರೆ ನೀವು ಫುಲ್ಲೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮೋಡ್ ಅಂತ ಕಾಣುತ್ತೆ. ಇದನ್ನ ನೀವು ಆಫ್ ಮಾಡಿದ್ರೆ ಅದು ಮತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬರುತ್ತೆ. ಬಟ್ ಇದು ನಮಗೆ ಅವಶ್ಯಕತೆ ಇಲ್ಲ, ಇದು ಕನ್ಸ್ಟ್ರಕ್ಷನ್ ಮೋಡಲ್ಲೇ ಬರಬೇಕು. ಓಕೆ, ಇಲ್ಲ ಬೇಡ ಅಂತ ಅಂದರೆ ನೀವು ಇದನ್ನು ಡಿಲೀಟ್ ಮಾಡಿಬಿಟ್ಟು ಕನ್ಸ್ಟ್ರಕ್ಷನ್ ಮೋಡ್ ಆಫ್ ಆಗಿದೆ ಪ್ಯಾಲೆಟ್ ಹೋಗ್ಬಿಟ್ಟು ಸ್ಟಾರ್ಸಲ್ಲಿ ಹೋಗ್ಬಿಟ್ಟು 5 ಸ್ಟಾರ್ ಡಬಲ್ ಕ್ಲಿಕ್, ನಿಮ್ಗೆ ಯಾವ ಥರ ಬೇಕು ಆ ಪೊಸಿಷನ್ ಬೇಕು ಇಲ್ಲಿ 1 ಸ್ಕೇಲಲ್ಲಿ ನೀವು ಅದನ್ನ ಮಾಡ್ಬೋದು. ನಾನೇನು ಮಾಡಿದ್ದೆ ಆಗಲೇ ಇದನ್ನು ಕನ್ಸ್ಟ್ರಕ್ಷನ್ ಮೋಡ್ ಹಾಕಿದ್ದೆ. ಇದು ಕೂಡ ಕನ್ಸ್ಟ್ರಕ್ಷನ್ ಒಳಗಡೆ ಇರೋ ಡೈಮಂಡ್ ಕೂಡ ಕನ್ಸ್ಟ್ರಕ್ಷನ್ ಮೋಡಲ್ಲಿ ಬರಬೇಕಾಗುತ್ತೆ. ಓಕೆ, ನಿಮಗೀಗ ಕೆಲವೊಂದ್ರ ಬಗ್ಗೆ ಗೊತ್ತಾಯ್ತು. ಓಕೆನಾ? ನಾನು ನೆಕ್ಸ್ಟ್ ನಿಮಗೆ ಬೇರೆದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಿರರ್ ಬಂದ್ಬಿಟ್ಟು ನಿಮಗೆ ಇದು ಮಾಡಿಫೈರ್ ಅವಶ್ಯಕತೆ ಇಲ್ಲ. ಓಕೆ, ನಾನು ತುಂಬ ಎಲ್ಲಾದರೂ ಹೇಳಿ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಲೈನ್ ಇದೆ ನನಗೆ, ಈ ಲೈನ್ ನನಗೆ ಇದೇ ಸೇಮ್ ಡಿಸ್ಟೆನ್ಸ್ ಅಲ್ಲ, 50/50 50/50ಲಿ ಈ ಲೈನ್ ಸೇಮ್ ನನಗೆ ಈ ಕಡೆ ಬೇಕಾಗುತ್ತೆ. ವಿತೌಟ್ ನೀನೇನು ಡಾಟಾ ಎಂಟ್ರಿ ಮಾಡೋಂಗೆ ಇದನ್ನು ಮಿರರ್ ಮಾಡ್ಬೋದು. ಮಿರರ್ ಮಾಡಬೇಕಂದ್ರೆ ನಮಗೆ ಅದಕ್ಕಿಂತ ಮುಂಚೆ ಏನು ಬೇಕಾಗುತ್ತೆ, ನಮಗೆ ಒಂದು ಸೆಂಟ್ರಲ್ ಲೈನ್ ಬೇಕಾಗುತ್ತೆ. ಇಲ್ಲಿ ಸೆಂಟ್ರಲ್ ಲೈನನ್ನು ಕ್ರಿಯೇಟ್ ಮಾಡ್ಕೊಂಡೆ. ಸೆಂಟ್ರಲ್ ಲೈನ್ ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕು, ಫಸ್ಟ್ ನನಗೆ ಯಾವ ಲೈನ್ ಮಿರರ್ ಆಗಬೇಕೋ ಆ ಲೈನ್ನ ಕ್ಲಿಕ್ ಮಾಡಬೇಕು. ಯಾವ ಸೆಂಟ್ರಲ್ ಲೈನಿಂದ ಮಿರರ್, ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಏನಾಗಬೇಕು, ಈ ಲೈನು ಮಿರರ್ ಆಗಬೇಕು. ಮಿರರ್ನ ಕ್ಲಿಕ್ ಮಾಡಿದೆ. ಯಾವ ಲೈನಿಂದ ಆಗಬೇಕು, ಯಾವ ಸೆಂಟ್ರಲ್ ಲೈನಿಂದ, ಈ ಸೆಂಟ್ರಲ್ ಲೈನಿಂದ. ಅರ್ಥ ಆಯ್ತಾ? ಅಂದರೆ ಫಸ್ಟ್ ನಾನು ಇದನ್ನು ಮಿರರ್ ಮಾಡಬೇಕು. ಮಿರರ್ ಮಾಡಬೇಕು ಅಂದರೆ ಸೆಂಟ್ರಲ್ ಲೈನ್ನ ನಾನು ಹಾಕ್ಕೊಂಡೆ. ಸೆಂಟ್ರಲ್ ಲೈನ್ ಹಾಕಿ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ನನಗೆ ಇದು ಮಿರರ್ ಆಗಬೇಕು.
ಇದೇನಾಗಬೇಕು, ಮಿರರ್ ಆಗಬೇಕು. ಆ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಏನಾಗಬೇಕು, ಮಿರರ್. ಯಾವುದರಿಂದ, ಸೆಂಟ್ರಲ್ ಲೈನಿಂದ, ಈ ಸೆಂಟ್ರಲ್ ಲೈನಿಂದ. ಓಕೆ, ಇದೊಂದು ಮಿರರ್ ಆಯಿತು. ಮಿರರ್ ಆಪ್ಷನ್ ಬಗ್ಗೆ ಈಗ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲೊಂದು ಲೈನ್ ಇದೆ. ಈ ಲೈನ್ ನನಗೆ ಇಲ್ಲೆಲ್ಲೋ ನನಗೆ ಇದು ಕಟ್ ಆದರೆ ಸಾಕು. ಕಟ್ ಆದ ಈ ಲೈನ್ ನನಗೆ ಫುಲ್ ಬೇಕು, ಬಟ್ ಇಲ್ಲೊಂದು ಡಿವೈಡ್ ಆಗ್ಬಿಟ್ಟು ಹೋಗ್ಬೇಕು ಆ ಲೈನ್. ಅವಾಗ ಏನು ಮಾಡಬೇಕು, ಇಲ್ಲಿ ಡಿವೈಡ್ ಅಂತ ಆಪ್ಷನ್ ಇದೆ. ಏನು ಮಾಡ್ತೀನಿ, ಇಲ್ಲಿಗೆ ಡಿವೈಡ್ ಮಾಡ್ತೀನಿ. ಇದಕ್ಕೆ ನಾವು ವ್ಯಾಲ್ಯೂ ಕೊಡ್ಬೋದು. ಎಷ್ಟಾದರೆ ನಿಮಗೆ ಅಲ್ಲಿ ಡಿವೈಡ್ ಅವಶ್ಯಕತೆ ಎಷ್ಟಿದ್ರು ಅಷ್ಟು ನೀವು ಎಂಟರ್ ಮಾಡ್ತಾ ಹೋಗ್ಬೋದು. ಡಿವೈಡ್ ಬಗ್ಗೆ ಗೊತ್ತಾಯ್ತು. ಈಗ ಡಿಲೀಟ್ ಸೆಗ್ಮೆಂಟಲ್ಲಿ ಈಗ ನನಗೆ ಇದು ಲೈನ್ ಅವಶ್ಯಕತೆ ಇಲ್ಲ. ಇದನ್ನು ನಾನು ಕೀಬೋರ್ಡಲ್ಲಿ ಈ ಲೈನ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರು ಸರಿ ಹೋಗುತ್ತೆ. ಇಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಈ ಡಿಲೀಟ್ ಸೆಗ್ಮೆಂಟ್ ಅಂತ ಇದೆ. ಡಿಲೀಟ್ ಸೆಗ್ಮೆಂಟಲ್ಲಿ ನೀವು ಈ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಯಾವ್ದು ಬೇಡ ಆ ಲೈನ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡಿಲೀಟ್ ಆಗ್ತಾ ಹೋಗುತ್ತೆ. ಓಕೆನಾ, ಡಿಲೀಟ್ ಸೆಗ್ಮೆಂಟಿಗೆ ಗೊತ್ತಾಯ್ತು. ನೆಕ್ಸ್ಟ್ ಕಾರ್ನರ್ ಬಂದುಬಿಟ್ಟು ಓಕೆ, ನಾನು ಅದಕ್ಕೊಂದು ಲೈನ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿಗ ಈ ಥರ ಪ್ರೊಫೈಲ್ ಇದೆ, ಈ ಗ್ಯಾಪ್ ಇದೆ. ಓಕೆನಾ, ನನಗೆ ಇದು ಬಂದ್ಬಿಟ್ಟು ಕಾರ್ನರ್ ಆಗಬೇಕು. ಕಾರ್ನರ್ ಅಂದರೆ ನೀವು 90 ಡಿಗ್ರಿಲೇ ಆಗಬೇಕು ಅಂತ ಏನಿಲ್ಲ, ಮೀನ್ಸ್ ಪರ್ಪೆಂಡಿಕ್ಯುಲರ್ ಇರಲೇಬೇಕಂತಿಲ್ಲ. ಯಾವ ಥರ ಬೇಕಾದರೂ ಕಾರ್ನರ್ ಆಗ್ಬೋದು. ಕಾರ್ನರ್ ಆಪ್ಷನ್ ಏನು, ಕಾರ್ನರ್ ಮಾಡುತ್ತೆ ಅಷ್ಟೇ. ನಾನೇನು ಮಾಡ್ತೀನಿ, ಈ ಲೈನಿಂದ ಈ ಲೈನ್ಗೆ ಕಾರ್ನರ್ ಮಾಡ್ತೀನಿ. ನಾನು ಯಾವ ರೀತಿ ಸೆಲೆಕ್ಟ್ ಮಾಡಿದೆ, ನನಗೆ ಇನ್ಸೈಡ್ ಯಾವ ಕಡೆ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದೆ. ನೋಡಿದ್ವಿ, ಈ ಕಡೆ ಬೇಕು ಇದನ್ನು ಸೆಲೆಕ್ಟ್ ಮಾಡಿದೆ. ನೀವು ಇನ್ ಕೇಸ್ ಕಾರ್ನರ್ ಮಾಡ್ಬೇಕಾದ್ರೆ ಹೊರಗಡೆ ಸೆಲೆಕ್ಟ್ ಮಾಡಿದ್ರಿ ಕಾರ್ನರ್ ಆಗುತ್ತೆ ಅಂತಂದರೆ ಅದು ಹೊರಗಡೆ ಸೆಲೆಕ್ಟ್ ಆಗುತ್ತೆ. ಯಾಕಂದರೆ ನಿಮಗೆ ಅದಕ್ಕೆ ಹೊರಗಡೆದು ಡಾಟಾ ಮುಖ್ಯ ಅಂತೇಳಿ ನೀವು ಗೈಡ್ ಮಾಡಿರ್ತೀರ. ಸೊ ನೀವು ಕಾರ್ನರ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ಇನ್ಸೈಡ್ ಬೇಕಿದ್ದಾಗ ನೀವು ಇನ್ಸೈಡಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಕಾರ್ನರು ಸೇಮ್ ಅದೇ ಥರ ರೊಟೇಟ್ ಅಂತ ಆಪ್ಷನ್ ಬರುತ್ತೆ. ರೊಟೇಟ್ ಅಂತ ಆಪ್ಷನ್ ಎಡಿಟ್ ಆಗಬೇಕು ಅಂತಂದರೆ ನೀವು ಫಸ್ಟು ಯಾವ ಲೈನ್ ರೊಟೇಟ್ ಆಗೋದನ್ನ ಕ್ಲಿಕ್ ಮಾಡಿ ರೊಟೇಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಏನು ಡಿಗ್ರಿ ಬೇಕು, 45, 15 ಡಿಗ್ರಿ. ಓಕೆ, ಆ ಲೈನು ನಿಮಗೆ 15 ಡಿಗ್ರಿ ರೊಟೇಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದರೂ ಆಗ್ಬೋದು ಅಥವಾ ಯಾವುದಾದ್ರೂ ಸರಿ ಈ ಒಂದು ರೆಕ್ಟ್ಯಾಂಗ್ಯುಲರ್ ಎನಿಥಿಂಗ್ ಅದು ರೊಟೇಟ್ ಆಗುತ್ತೆ. ನೀವು ಏನು ಸೆಲೆಕ್ಟ್ ಮಾಡ್ತೀರೋ ಅದಿಷ್ಟು ಕೂಡ ನೀವು ರೊಟೇಟ್ ಆಗ್ತಾ ಹೋಗುತ್ತೆ. ವರ್ಟಿಕಲ್ ಅಂದರೆ ಒಂದು ಲೈನ್ ಇರುತ್ತೆ. ಈ ಲೈನ್ ನನಗೆ ಸಮ್ ಆ್ಯಂಗಲಲ್ಲಿದೆ, ಇದು ನನಗೆ ಸ್ಟ್ರೈಟ್ ಆಗಬೇಕು. ವರ್ಟಿಕಲ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಲೈನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ವರ್ಟಿಕಲ್ ಆಗಿ ಸ್ಟ್ರೈಟ್ ಆಗಿ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೈನ್ ಇದೆ, ಸೇಮ್ ವರ್ಟಿಕಲ್ ಹಾರಿಜಾಂಟಲ್ ಸೇಮ್ ಇಲ್ಲೊಂದು ಲೈನ್ ಇದೆ. ನನಗೆ ಇದು ಸ್ಟ್ರೈಟ್ ಆಗಬೇಕು, ಬಟ್ ಹಾರಿಜಾಂಟಲ್ ಟೈಪಲ್ಲಿ ಆಗಬೇಕು. ಸೊ ನೀವು ಆ ಲೈನ್ ಕ್ಲಿಕ್ ಮಾಡಿದ್ರೆ ಮುಗಿತು, ಅದು ನಿಮಗೆ ಸ್ಟ್ರೈಟ್ ಆಗುತ್ತೆ. ಇದು ಆ್ಯಂಗಲ್ ಇದೆ, ಬಟ್ ನನಗೆ ಇದಕ್ಕೂ ರೈಟ್ ಆ್ಯಂಗಲ್ ಬೇಕಂದಾಗ ನೀವು ಪರ್ಪೆಂಡಿಕ್ಯುಲರ್ ಅಂತೀರ. ಪರ್ಪೆಂಡಿಕ್ಯುಲರ್ ಅಂತೇಳಿ ಆಪ್ಷನ್ ನೀವು ಚೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲಿಂದ ಎಲ್ಲಿಗೆ ನಿಮಗೆ ರೈಟ್ ಆ್ಯಂಗಲ್ ಬೇಕಂತ ಹೇಳಿ ನೀವು ಕ್ಲಿಕ್ ಮಾಡಿದಾಗ ನನಗೆ ಇದಕ್ಕೆ ಇದು ರೈಟ್ ಆ್ಯಂಗಲ್ ಬೇಕು. ಅದನ್ನು ನಾನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದು ಪರ್ಪೆಂಡಿಕ್ಯುಲರ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತು ಈಗ ಇಲ್ಲೊಂದು ನಿಮಗೆ ಪರ್ಪೆಂಡಿಕ್ಯುಲರ್ ಆದಮೇಲೆ ನಿಮಗೆ ಟ್ಯಾಂಜೆಂಟ್ ಬರುತ್ತೆ. ಟ್ಯಾಂಜೆಂಟ್ಗೆ ನಾವು ಸರ್ಕಲ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲೊಂದು ಸರ್ಕಲ್ ಇದೆ, ಇದು ಬಂದ್ಬಿಟ್ಟು ನನಗೆ 50 ಡಯಾಮೀಟರ್ ಇದೆ. ಇಲ್ಲಿಗೆ ನನಗೆ ಏನಾಗಬೇಕು, ಈ ಲೈನ್ ಟ್ಯಾಂಜೆಂಟ್ ಆಗಬೇಕು. ಹಾಗೇನು ಮಾಡ್ತೀನಿ, ನಾನು ಟ್ಯಾಂಜೆಂಟ್ನ ಕ್ಲಿಕ್ ಮಾಡಿಬಿಟ್ಟು ಈ ಸರ್ಕಲ್ಗೆ ಈ ಲೈನ್ ಆಗಬೇಕು. ಸೊ ಅದು ಬಂದು ಟ್ಯಾಂಜೆಂಟ್ ಆಯಿತು. ಸೇಮ್ ಇದೇ ಥರ ಈ ಸರ್ಕಲ್ಗೆ ಈ ಲೈನ್ ಆಗಬೇಕಂದ್ರೆ ಟ್ಯಾಂಜೆಂಟ್ ಆಯಿತು. ಓಕೆ, ಇನ್ನೊಂದು ನೆಕ್ಸ್ಟ್ ಇದು ಮಿಡ್ ಪಾಯಿಂಟ್ ನಿಮ್ಗೆ ಅವಶ್ಯಕತೆ ಇಲ್ಲ. ಮಿಡ್ ಪಾಯಿಂಟ್ ಏನಾದರೂ ಬೇಕು ಅಂತಂದರೆ ಅಲ್ಲ, ಅದರ ಅವಶ್ಯಕತೆನೇ ಇಲ್ಲ. ಮತ್ತು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟು ಕೋಇನ್ಸಿಡೆಂಟ್ ಬಂದುಬಿಟ್ಟು ನನಗೆ ಇವೆರಡು ಇಲ್ಲೊಂದು ಲೈನ್ ಇದೆ. ಓಕೆನಾ, ಇಲ್ಲೊಂದು ಲೈನ್ ಇದೆ, ಈ ಲೈನ್ ಇಲ್ಲಿಗೆ ಹೋಗ್ಬೇಕು, ಈ 0 ಆಗಬೇಕು. ಎಕ್ಸಾಕ್ಟಾಗಿ ಇಲ್ಲಿಗೂ ನನಗೆ 0 ಬೇಕು. 0 ಬೇಕು ಅಂದರೆ ನಾನು ಮಾಡ್ಬೋದು. ಇಲ್ಲೇನಿದೆ, ಎಲ್ಲಿ ನನಗೆ ಅದು 0 ಆಗಬೇಕಪ್ಪ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು 0 ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಎಕ್ಸಾಕ್ಟ್ ನೀವೇನು ಸೆಲೆಕ್ಟ್ ಮಾಡ್ತೀರೋ ಅಲ್ಲಿಗೆ ಹೋಗ್ಬಿಟ್ಟು ಅದು 0 ಆಗುತ್ತೆ. ಅಲ್ಲಿಗೆ ಅಂತಲ್ಲ, ನೀವು ಇಲ್ಲಿಗೂ ಕೂಡ 0 ಮಾಡ್ಬೋದು. ಇಲ್ಲಿಗೆ ಈ ಲೈನ್ ನನಗೆ 0 ಆಗಬೇಕು. ಓಕೆ, ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಓಕೆ, ನಾನು ಇಲ್ಲಿ ಬೇಕಾದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಸರ್ಕಲ್. ಈ ಸರ್ಕಲ್ನ ನನಗೆ ಇಲ್ಲಿಗೆ 0 ಆಗಬೇಕು. ಈ ಥರ ನೀವು ಯಾವ ಕಡೆ ಬೇಕಾದ್ರೆ ಅಂದರೆ ಕೋಇನ್ಸಿಡೆಂಟ್ ಅಂದರೆ ನೀವು ಎಕ್ಸಾಕ್ಟಾಗಿ ಯಾವ ಪಾಯಿಂಟಲ್ಲಿ ಬೇಕೋ ಆನ್ ಡಾಟಲ್ಲಿ ಇರುತ್ತೆ ಆ ಕೋಇನ್ಸಿಡೆಂಟ್ ಯೂಸ್ ಮಾಡಿದಾಗ ಮಾತ್ರ. ಓಕೆನಾ, ನೆಕ್ಸ್ಟ್ ನಿಮಗೆ ಸಿಮೆಟ್ರಿಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ಒಂದು ಲೈನ್ ಇದೆ, ಇದು
ಸೇಮ್ ಇದರಲ್ಲೇ ಇಲ್ಲೊಂದು ಏನಿದೆ ಸೇಮ್ ಡಿಸ್ಟೆನ್ಸಲ್ಲಿದೆ. ಬಟ್ ನಿಮ್ಗೆ ಎರಡು ಸೇಮ್ ಡಿಸ್ಟೆನ್ಸಲ್ಲೇ ಬೇಕು. ಮಿರರ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಮಿರರ್ ಯೂಸ್ ಮಾಡಲ್ಲ ಆಪ್ಷನ್ ಇದ್ದಾಗ ಇದೊಂದು ಆಪ್ಷನ್ ಇದೆ ನಿಮಗೆ. ಸೊ ಸಿಮೆಟ್ರಿಕ್ ಅಂತ ಹೇಳಿ ಇದು ಕೂಡ ಯೂಸ್ ಆಗುತ್ತೆ, ತುಂಬ ರೇರ್ಲಿ ಯೂಸ್ ಮಾಡಬೇಕಂತ ಏನಿಲ್ಲ. ಓಕೆ, ಹೇಳ್ತೀನಿ ಇದನ್ನು. ಸಿಮೆಟ್ರಿಕ್ ಅಂದರೆ ನಿಮಗೆ ಸಿಮೆಟ್ರಿಕಲ್ಲಿ ನೀವು ಲೈನ್ನ ಕ್ಲಿಕ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಬಂದುಬಿಟ್ಟು ನೀವು ಪಾಯಿಂಟ್ನ ಕ್ಲಿಕ್ ಮಾಡಬೇಕು. ಪಾಯಿಂಟ್ ಅಂದರೆ ಈಗ ಲೈನ್ ಎಂಡ್ ಪಾಯಿಂಟು ಪ್ಲಸ್ ಯಾವ ಇನ್ನೊಂದು ಲೈನ್ ಆಗಬೇಕೋ ಅದ್ರದ್ದು ಎಂಡ್ ಪಾಯಿಂಟು, ಮತ್ತು ಯಾವ ಸೆಂಟ್ರಲ್ ಲೈನ್ಗೆ ಆಗಬೇಕೋ ಆ ಸೆಂಟ್ರಲ್ ನೀವು ಕ್ಲಿಕ್ ಮಾಡಿದಾಗ ಅಲ್ಲೇನಾಗುತ್ತೆ ನಿಮಗೆ ಸಿಮೆಟ್ರಿಕ್ಕಾಗಿ ಕ್ಲಿಕ್ ಆಗುತ್ತೆ. ಈಗ ಇಲ್ಲೇನಿದೆ, ಇಲ್ಲಿ 40 ಇದೆ. ನೆಕ್ಸ್ಟ್ ನೀವು ಸಿಮೆಟ್ರಿಕ್ ಮಾಡಿರೋದ್ರಿಂದ ನಿಮಗೇನಾಗುತ್ತೆ, ಇಲ್ಲಿ ಸಹ 40 ಬರುತ್ತೆ. ನೋಡಿದ್ರಾ, ಸೇಮ್. ಓಕೆ, ನೆಕ್ಸ್ಟ್ ನಿಮಗೆ ಇನ್ನೊಂದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನಿಮಗೆ ಈಕ್ವಲ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ಈಗ 27 ಇದೆ. ನೆಕ್ಸ್ಟು ಇದು ಕೂಡ ನಿಮಗೆ 27 ಇದೆ. ಓಕೆ, ನೆಕ್ಸ್ಟು ಎರಡು 27 ಇದೆ. ನಾನು ಇದನ್ನು 28 ಮಾಡಿದೆ, ಬಟ್ ಇದು 28 ಆಗಬೇಕಿತ್ತು, ಆಗಿಲ್ಲ. ಬಟ್ ನಾನು ತಿರ್ಗಾ ಮತ್ತೆ ಇನ್ನೊಂದ್ಸಲ ಇಲ್ಲಿ 28 ಅಂತ ಮಾಡಬೇಕು. ಅದ್ರ ಅವಶ್ಯಕತೆ ಇಲ್ಲಿಲ್ಲ. ನಾವೇನು ಮಾಡಬೇಕಂದ್ರೆ ಈಕ್ವಲ್ ಅಂತ ಆಪ್ಷನ್ ಇದೆ, ನೀವು ಲೈನ್ ಟು ಲೈನ್ ಆದರೂ ಕ್ಲಿಕ್ ಮಾಡ್ಬೋದು. ಆವಾಗ ನಿಮಗೆ ಇದ್ರದ್ದು ಅವಶ್ಯಕತೆ ಇರಲ್ಲ. ಆಗ ಈ ವ್ಯಾಲ್ಯೂನ ಡಿಲೀಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, 28 ಅಂತ ಬರೋದು, ನೀವು 30 ಅಂತ ಮಾಡಿದಾಗ ನೋಡಿದ್ರೆ 3 ಆಯ್ತದೆ. 30 ಅಂತ ಮಾಡಿದಾಗ 30 ಆಗ್ತಾ ಹೋಗುತ್ತೆ. ನಾನೇನು ಮಾಡಿದೆ, ಫಸ್ಟ್ ಲೈನ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಡೈಮೆನ್ಷನ್ ಇದ್ದರೆ ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಅದು ಚೇಂಜ್ ಡೈಮೆನ್ಷನ್ ಕೂಡ ತಗೊಳ್ತಾ ಹೋಗುತ್ತೆ. 42 ಬೇಕಾಗುತ್ತೆ, 80 ಬೇಕಾಗುತ್ತೆ, ಈ ಥರ ನೀವು ಯಾವ ಥರ ಬೇಕಾದರೆ ನೀವು ಡೈಮೆನ್ಷನ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಈ ಲೈನ್ಸು ಅಥವಾ ಆ ಫೀಚರ್ನ ಬೇಕಾದರೆ ಯೂಸ್ ಮಾಡ್ಕೋಬೋದು. ಅದು ಯೂಸ್ ಆಗ್ತಾ ಹೋಗುತ್ತೆ. ನಿಮಗೀಗ ಕೊನೆಯದಾಗಿ ಮತ್ತೆ ಇನ್ನೊಂದು ಏನಿದೆ ಅಂದರೆ, ಇಲ್ಲಿ ಒಂದು ಲೈನ್ ಆ್ಯಂಗಲಲ್ಲಿದೆ, ಸಮ್ ಆ್ಯಂಗಲಲ್ಲಿದೆ. ಓಕೆ, ಇದು ಬಂದುಬಿಟ್ಟು ನನಗೆ 75 ಡಿಗ್ರಿ ಇದೆ. ಓಕೆ, ಇನ್ನೊಂದೇ ನಾನು ಸುಮ್ಮನೆ 75 ಡಿಗ್ರಿನೇ ಬೇಕು. ಓಕೆ, 75 ಡಿಗ್ರಿನೇ ಬೇಕು ಅಂತಂದರೆ ಸುಮ್ಮನೆ ರಫ್ ಆಗ್ತದೆ. ಇದು 75 ಡಿಗ್ರಿನೇ ಬೇಕು ಅಂದರೆ ಈಗ ವ್ಯಾಲ್ಯೂ ಹಾಕಬೇಕು. ನಾನಿಲ್ಲಿ 80 ಡಿಗ್ರಿ ಓಕೆ, ಇದನ್ನು 75. ಓಕೆ, 75 ಡಿಗ್ರಿ ಬಂತು. ನನಗೆ ಇದು 80 ಡಿಗ್ರಿ ಬೇಕು. ಸೊ ಇದು ಕೂಡ ನನಗೆ 80 ಡಿಗ್ರಿ ಮೂವ್ ಆಗಬೇಕಂದ್ರೆ ಮತ್ತೆ ಎಂಟರ್ ಮಾಡಬೇಕಾಗುತ್ತೆ. ಇದರ ಅವಶ್ಯಕತೆ ಇಲ್ಲ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಪ್ಯಾರಲಲ್ ಅಂತ ಬರುತ್ತೆ. ಪ್ಯಾರಲಲ್ ಅಂತ ಹೇಳ್ಕೊಟ್ಟಾಗ ಇದು ನನಗೆ ಇದು ಮದರ್ ಲೈನು, ಮದರ್ ಆ್ಯಂಗಲ್ ಲೈನು. ಇದಕ್ಕೆ ನಾನು ಚೇಂಜ್ ಆಗಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಅವಾಗ ನನಗೆ ಇದರ ಅವಶ್ಯಕತೆ ಇರಲ್ಲ. ಆವಾಗ ಇದು ನಾನು 80 ಡಿಗ್ರಿ ಇತ್ತಲ್ಲ, ಇದನ್ನು ನಾನು 60 ಡಿಗ್ರಿ ಮಾಡಿದಾಗ ಎರಡು ಸಹ ಅದು ಚೇಂಜ್ ಆಗ್ತಾ ಹೋಗುತ್ತೆ ಪ್ಯಾರಲಲ್ಲು. ಓಕೆ, ನಿಮಗೆ ಕೊನೆಯದಾಗಿ ನಿಮಗೆ ಈಗ ಏನು ಸಿಗ್ತಿದೆ ಅಂದರೆ ಡೈಮೆನ್ಷನ್ಸ್. ಇದೇ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಇದು ಕೊನೆಯದು. ಓಕೆ, ಇದು ವಿಡಿಯೋ ತುಂಬ ಲ್ಯಾಗ್ ಆಯಿತು. ನೀವು ಯಾವುದನ್ನು ಸ್ಕಿಪ್ ಮಾಡಿದೆ ನೋಡಿ. ಒನ್ ಟೈಮ್ ನೀವು ಇದೆಲ್ಲ ತುಂಬ ಕಲ್ತ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವುದೇ ಬೇರೆ ಫೀಚರ್ ಬಂದಾಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ, ನಾನೀಗ ನಿಮಗೆ ಡೈಮೆನ್ಷನ್ ಹೇಳ್ಕೊಡೋಕ್ಕೋಸ್ಕರ ನಾನು ರೆಕ್ಟ್ಯಾಂಗ್ಯುಲರ್ ಹಾಕಿದ್ದೀನಿ. ಓಕೆನಾ, ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ ನಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟು ಇದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸಮ್ಟೈಮ್ಸ್ ಲೈನ್ ಈ ಥರ ಹೋಗಿರುತ್ತೆ. ಕ್ರಿಯೋದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಡೈಮೆನ್ಷನ್ ಇನ್ಬಿಲ್ಟಲ್ಲೇ ಬರುತ್ತೆ. ನೀವು ಏನು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರೋ ಆ ಪ್ರೊಫೈಲ್ ಮಾಡಿದ ನೆಕ್ಸ್ಟ್ ಇದರಲ್ಲೇ ನಿಮಗೆ ಆ ಪ್ರೊಫೈಲಿಗೆ ಏನೇನು ಡೈಮೆನ್ಷನ್ ಬೇಕೋ XYZ ಎರಡು ಡೈರೆಕ್ಷನಲ್ಲಿ ನಿಮಗೆ ಡೈಮೆನ್ಷನ್ ಕಳಿಸುತ್ತೆ, ಅದು ಕೊಡುತ್ತೆ. ನಿಮಗೆ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಇದನ್ನು ಯೂಸ್ ಮಾಡ್ಕೋಬೇಕು, ಬಟ್ ಅದು ಡೈಮೆನ್ಷನ್ ಕಾಣ್ತಾ ಇಲ್ಲ. ಅದನ್ನು ಈ ಥರ ಸ್ಕ್ರೋಲ್ ಮಾಡಿ ಹುಡುಕ್ತಾ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸುಮ್ಮನೆ ಟೈಮ್ ಎಷ್ಟಾಗುತ್ತೆ. ಅದ್ರ ಬದಲು ನೀವೇನು ಮಾಡಬೇಕು, ಇದರಲ್ಲಿ ನೀವು ಮೌಸ್ ಮೇಲೆ ಲೆಫ್ಟ್ ಬಟನ್ ಯೂಸ್ ಮಾಡಬೇಕಾಗುತ್ತೆ. ನೀವು ಪಾಯಿಂಟ್ ಟು ಪಾಯಿಂಟ್ ಆದರೆ ಡೈಮೆನ್ಷನ್ ಕೊಡ್ಬೋದು. ಇಲ್ಲ ಅಂದರೆ ಇದು ಪಾಯಿಂಟ್ ಟು ಪಾಯಿಂಟು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆ, ಇಲ್ಲ ನನಗೆ ಒಂದೇ ಸ್ಟ್ರೈಟ್ ಲೈನ್ ಇದೆ ಅಂದರೆ ನೀವು ಒಂದು ಲೈನ್ ಕ್ಲಿಕ್ ಮಾಡಿದಾಗ ಸಾಕು, ಅದು ನಿಮಗೆ ಡೈಮೆನ್ಷನ್ ಕೊಡುತ್ತೆ. ನೀವು ಒಂದು ಆ್ಯಂಗಲ್ ಕೊಡಬೇಕಂದ್ರೂ ಇದೇ ಡೈಮೆನ್ಷನ್ ಯೂಸ್ ಮಾಡ್ಕೋಬೇಕು. ಆ್ಯಂಗಲಿಗೆ ನೀವು ಏನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಐಡಿಯಾ ಇರಬೇಕಷ್ಟೇ.
ಹಂಗಾಗಿ ನೀವು 2 ಫೇಸಸ್ನ ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಡೈಮೆನ್ಷನ್ಸ್ಗೆ ನೀವು ವರ್ಟಿಕಲ್ಲು ಹಾರಿಜೆಂಟಲ್ ಆ ಥರ ಡೈಮೆನ್ಷನ್ಸ್ಗೆ ನೀವು 2 ಪಾಯಿಂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇಷ್ಟೇ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡೈಮೆನ್ಷನ್ಸ್ ಅಂದ್ರೆ ಎಲ್ಲ ತಿಳಿಸ್ಕೊಡ್ತಾ ಇದ್ದು. ನಾನು ಏನು ಹೇಳಿದ್ದೆ ಅದನ್ನು ನಾನು ನಿಮ್ಗೆ ಎಲ್ಲರಿಗೂ ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಎಲ್ಲರೂ ನೀವೀಗ ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರೂ ಖುಷಿ ಪಡಬೇಕು. ಯಾಕಂದರೆ ನೀವು ಮೇನ್ ಕ್ರಿಯೋದಲ್ಲಿ ಅಥವಾ ನಾವು ಡಿಸೈನಲ್ಲಿ ಏನು ಕಲಿಬೇಕಂದ್ರೆ ಈ ಸ್ಕೆಚ್ನ ಕಲಿಬೇಕು. ನೀವು ಎಲ್ಲರೂ ಕಲ್ತಿದ್ದೀರ ಇದನ್ನು, ಎಲ್ಲರೂ ಖುಷಿ ಪಡಿ, ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದಂಗೆಲ್ಲ ನಿಮಗೆ ಇದರಲ್ಲಿ ರಿಸಲ್ಟ್ ತುಂಬ ಈಸಿಯಾಗಿ ಸಿಗುತ್ತೆ. ಇದನ್ನು ಕಲಿಯೋದು ತುಂಬ ಈಸಿ ನಾವು ಮಾಡ್ಕೋಬೇಕು. ನಾನು ಮಾಡಿಕೊಡ್ತೀನಿ ನಿಮಗೆ. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.